ರಂಗ ಒಲಿದ ದಾಸರಾಯ 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 ದಾಸರಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯ. ನಮೋಸ್ತು ತಾತ್ವಿಕ ದೇವಾಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರು. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜ. ಆಗತಾದ್ರಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜ. ಸಕಲ ಶಾಸ್ತ್ರಾರ್ಥ ಸಾರಜ್ಞಾನ ಚಿತ್ರಲೇಖನ ತತ್ಪರಾನ್ ಗುರುಗೋವಿಂದ ದಾಸಾರ್ಯಾನ್ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀ ತಿರುಮಲೇಶ ಹರಿವಿಠಲ ದಾಸರಾಯ ಗುರುಭ್ಯೋ ನಮಃ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ನಿನ್ನೆ ಹರಿಕಥಾಮೃತ ಸಾರದ ಮಂಗಳಾಚರಣೆಯ ಪಲ್ಲವಿಯ ಚಿಂತನೆ ಮಾಡಿದೆವು ಸ್ವಲ್ಪ ಮಟ್ಟಿಗೆ. ಇವತ್ತು ಅದರ ಮೊದಲನೆಯ ಪದ್ಯ ಶ್ರೀರಮಣಿ ಕರಕಮಲ ಪೂಜಿತ ಇದರ ಚಿಂತನೆಯನ್ನು ಈ ಗ್ರಂಥಕರ್ತೃಗಳಾದ ಜಗನ್ನಾಥದಾಸರು ಅವರ ಕರುಣೆ ಅವರಿಗೆ ನಮಿಸುತ್ತಾ ಅವರ ಕರುಣೆಯನ್ನು ಕೇಳಿಕೊಳ್ಳು. ಇನ್ನು ತಂದೆ ಮುದ್ದು ಮೋಹನ್ ದಾಸರ ಪ್ರಿಯ ಶಿಷ್ಯರಾದ ದಾಸರ ಭಾವಪ್ರಕಾಶಿಕೆ ಈ ವ್ಯಾಖ್ಯಾನವನ್ನು ಚಿಂತನೆ ಮಾಡುವುದರಿಂದ ಇದರ ಕರ್ತೃಗಳಾದ ಪದ್ಮನಾಭ ದಾಸರಿಗೆ ವಂದಿಸುತ್ತಾ ಅವರ ಕರುಣೆಯನ್ನು ಕೇಳಿಕೊಳ್ಳುತ್ತಾ ವಿಘ್ನ ನಿವಾರಕನ ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆ ವಿಘ್ನೇಶ್ವರನ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಮೂರ್ತಿ ನಾರಾಯಣ ಅವನಲ್ಲಿ ಇದಕ್ಕೆ ಬರುವ ಅಡ್ಡಿಗಳನ್ನು ವಿಘ್ನಗಳನ್ನು ನಿವಾರಣೆ ಮಾಡುವಂತೆ ಕೇಳಿಕೊಳ್ಳುತ್ತಾ ಇವತ್ತಿನ ಚಿಂತನೆ ಪ್ರಾರಂಭ ಮೊದಲಿಗೆ ತಂದೆ ಮುದ್ದು ಮೋಹನ ದಾಸರ ಕೊಡುಗೆ. ಹರಿದಾಸರನ್ನು ನೋಡಿದಾಗ ಹರಿದಾಸರಿಗೆ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಕೇಂದ್ರ ಬಿಂದು. ಹಾಗಾಗಿ ಮಂತ್ರಾಲಯದ ಸುತ್ತಮುತ್ತಲೇ ಎಲ್ಲ ಹರಿದಾಸರು ನೆಲೆಸಿರುವುದು. ಕೌತಾಳ, ಮೈಸೂರು, ಗುಲ್ಬರ್ಗ ಮತ್ತು ಉತ್ತರ ಕರ್ನಾಟಕದ ಮಂತ್ರಾಲಯದ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕರ್ನೂಲು, ಗೋಪಾಲದಾಸರ ಸಂಕಾಪುರ, ಉತ್ತನೂರು, ವೇಣಿ ಸೋಮಪುರ ಇದೆಲ್ಲ ಕಂಡಾಗ ಎಲ್ಲದಕ್ಕೂ ಕೇಂದ್ರ ಬಿಂದು ಮಂತ್ರಾಲಯ. ಹಾಗಾಗಿ ಈ ಬೆಂಗಳೂರು ಪ್ರಾಂತ್ಯದಲ್ಲಿ ಹರಿದಾಸರ ಬರವಿತ್ತು. ಹರಿದಾಸರೇ ಇರಲಿಲ್ಲ ಆ ಕಾಲಕ್ಕೆ. ಮುದ್ದು ಮೋಹನ ದಾಸರು, ದೊಡ್ಡಬಳ್ಳಾಪುರದ ಮುದ್ದು ಮೋಹನ ದಾಸರು ಅವರ ಗುರುಗಳಿಂದ ಅಂಕಿತ ಪಡೆದು ನಂತರ ಅವರು ತಂದೆ ಮುದ್ದು ಮೋಹನ್ ದಾಸರಿಗೆ ಅಂಕಿತ ಪ್ರದಾನ ಮಾಡಿದರು. ತಂದೆ ಮುದ್ದು ಮೋಹನ್ ದಾಸರು ಕರಿಗಿರಿ ಕ್ಷೇತ್ರ ನಿವಾಸಿಗಳು. ಕರಿಗಿರಿ ಅಂದರೆ ನಮ್ಮ ದೇವರಾಯನ ದುರ್ಗ. ಅವರ ಹುಟ್ಟೂರು ನರಸಾಪುರ. ದೇವರಾಯನದುರ್ಗದಲ್ಲಿ ದಾಸಕೂಟವನ್ನು ನಡೆಸುತ್ತಾ 1165 ಮಂದಿಗೆ ಹರಿದಾಸ ಅಂಕಿತವನ್ನು ಕೊಟ್ಟು ಉದ್ಧಾರ ಮಾಡಿದಂತಹ ದೊಡ್ಡವರು, ಅಪರೋಕ್ಷ ಜ್ಞಾನಿಗಳು, ಶೇಷಾಂಶರು. ಅವರ ದೀಕ್ಷೆ ಹರಿಕಥಾಮೃತ ಸಾರದಲ್ಲಿ ಅವರ ದೀಕ್ಷೆ ಹೇಗಿತ್ತು ಅಂತ ಕೇಳಲಿಕ್ಕೆ ರೋಮಾಂಚನವಾಗುತ್ತೆ. ಅವರು ಸ್ನಾನಕ್ಕೆ ಹೋದಾಗ ತಲೆ ಮೇಲೆ ನೀರು ಸ್ಪರ್ಶ ಆಗ್ತಿದ್ದಂಗೆ ಹರಿಕಥಾಮೃತ ಸಾರದ ಮಂಗಳಾಚರಣೆ ಹೇಳೋರಂತೆ. ಈ ಜಡವಾಗಿ ನಾನು ಪವಿತ್ರ ಆಗೋದಕ್ಕಿಂತ ಹರಿಕಥಾಮೃತ ಸಾರದ ಮಂಗಳಾಚರಣೆಯಿಂದಲೇ ಪವಿತ್ರನಾಗ್ತೀನಿ ಅನ್ನೋ ಒಂದು ಚಿಂತನೆ ಅವರದು. ಮತ್ತು ಅವರಲ್ಲಿ ಕಷ್ಟ ಹೇಳ್ಕೊಂಡು ಬರುವಂತಹ ಎಷ್ಟೋ ಸುಜೀವಿಗಳಿಗೆ ಉದ್ಧಾರ ಮಾಡಬೇಕಾದ್ರೆ, ಉದಾಹರಣೆಗೆ ಮಕ್ಕಳಿಲ್ಲ ಅಂತ ಬಂದಾಗ
ಅಕ್ಷರದಿಂದ ಶುರುವಾಗುವಂತಹ ಹರಿಕಥಾಮೃತ ಸಾರದ ಶ್ಲೋಕಗಳನ್ನು ನೀವು ಪಾರಾಯಣ ಮಾಡಿ ಅಂತ ಹೇಳಿ ಕಳಿಸ್ಬಿಡೋರಂತೆ. ಅವರು ಅದನ್ನು ಪಾರಾಯಣ ಮಾಡೋ ಕಾಲಕ್ಕೆ ಬೀಜಾಕ್ಷರದ ಮಹಿಮೆಯಿಂದ ಅವರಿಗೆ ಸಂತಾನ ಆಗೋದಂತೆ. ಹೀಗೆ ಅನಾರೋಗ್ಯ, ದಾರಿದ್ರ್ಯ ಎಲ್ಲವನ್ನೂ ನಿವಾರಣೆ ಮಾಡ್ತಾ ಬಂದರು. ಎಲ್ಲದಕ್ಕೂ ಅವರು ಮೂಲವಾಗಿ ಹರಿಕಥಾಮೃತ ಸಾರವನ್ನೇ ನಂಬಿದ್ರು ತಂದೆ ಮುದ್ದು ಮೋಹನ್ ದಾಸರು. ಬಹಳ ಗೌರವವನ್ನಿಟ್ಟಿದ್ರು ಹರಿಕಥಾಮೃತ ಸಾರದಲ್ಲಿ ತಂದೆ ಮುದ್ದು ಮೋಹನ್ ದಾಸರು. ಹಾಗಾಗಿ ಅವರು ಪದ್ಮನಾಭ ದಾಸರಿಗೆ ಹರಿಕಥಾಮೃತ ಸಾರದ ಟಿಪ್ಪಣಿಯನ್ನೇ ಮಾಡಂತ ಹೇಳಿ ಅನುಗ್ರಹ ಮಾಡಿ ಅವರಿಗೆ ಬಂದ ದೋಷವನ್ನು ನಿವಾರಣೆ ಮಾಡಿದರು. ಇನ್ನು ಗುರುಗೋವಿಂದ ದಾಸರು ಸಣ್ಣವರಿದ್ದ ಕಾಲಕ್ಕೆ ಅವರ ಶಾಲೆ ಅವರ ಮನೆಯಿಂದ 5 ಕಿಲೋಮೀಟರ್ ದೂರದಲ್ಲಿತ್ತಂತೆ. ಆಗ ಅವರು ಸೈಕಲ್ ತೊಳ್ಕೊಂಡು ಶಾಲೆಗೆ ಹೋಗೋರು. ತುಂಬ ದಾರಿದ್ರ್ಯ ಕಷ್ಟಪಟ್ಟವರು. ಸೊ ಒಂದು ಕಾಲದಲ್ಲಿ ಅವರಿಗೆ ಅಟ್ಲೀಸ್ಟ್ ಒಂದು ಸೈಕಲ್ ಕೊಟ್ಟು ಶಾಲೆಗೆ ಕಳಿಸುವಂಥ ಒಂದು ಸಮಯ ಬಂತು. ಅಷ್ಟು ಮಟ್ಟಿಗೆ ದೇವರು ಕೊಟ್ಟ. ಆಗ ಅವ್ರು ಸೈಕಲಲ್ಲಿ ಹೋಗಬೇಕಾದ್ರೆ ಒಂದು ರಟ್ಟನ್ನು ತಕ್ಕೊಂಡು ಅದರ ಮೇಲೆ ಹರಿಕಥಾಮೃತ ಸಾರದ ಶ್ಲೋಕವನ್ನು ಆ ರಟ್ಟಿಗೆ ಇಟ್ಬಿಟ್ಟು ಆ ಸೈಕಲ್ ಮುಂದೆ ಅದನ್ನು ಇಟ್ಕೊಂಡು ಅವರು ಸೈಕಲ್ ತುಳ್ಕೊಂಡು ಸ್ಕೂಲ್ಗೆ ಹೋಗೋ ಕಾಲ ಅಷ್ಟು ಕಾಲ ವ್ಯರ್ಥವಾಗುತ್ತೆ ಅಂತ ಹೇಳಿ ಅದರಲ್ಲಿ ಹರಿಕಥಾಮೃತ ಸಾರದ ಪದ್ಯಗಳನ್ನು ಗಟ್ಟಿ ಮಾಡೋರಂತೆ, ಬೈಹಾಟ ಮಾಡೋರಂತೆ. ಸೊ ಇದು ಗುರುಗೋವಿಂದ ದಾಸರು ಹರಿಕಥಾಮೃತ ಸಾರವನ್ನು ಹೀಗೆ ಕಲ್ತರಂತೆ. ಮತ್ತು ಗುರುಗೋವಿಂದ ದಾಸರಿಗೆ ವಿಶ್ವೇಶ್ವರಯ್ಯನವರ ಜೊತೆಗೆ ಕೆಲಸ ಮಾಡುತ್ತಾ ನಮ್ಮ KRS ನೋಡ್ತೀವಲ್ಲ, ಆ ಡ್ಯಾಮನ್ನು ಕೂಡ ಕಟ್ಟಬೇಕಾದ್ರೆ ಗುರುಗೋವಿಂದ ದಾಸರ ಕೊಡುಗೆಯೂ ಅದರಲ್ಲಿದೆ. ಹೀಗೆ ಅವ್ರಿಗೆ ಸರ್ಕಾರಿ ಹುದ್ದೆಯಲ್ಲಿ ಇದ್ದಿದ್ದರಿಂದ ಯಾವುದೋ ಒಂದು ಕಾರಣದಿಂದ ಬೇರೆ ಒಂದು ಕಡೆ ಟ್ರಾನ್ಸ್ಫರ್ ಆಯ್ತಂತ ಅವ್ರಿಗೆ, ಯಾವುದೋ ಒಂದು ಊರಿಗೆ ಹೋಗಿ ಟ್ರಾನ್ಸ್ಫರ್ ಆದ ಮರುದಿನವೇ ಹಿರಿಯ ಅಧಿಕಾರಿಗಳಿಂದ ಅವ್ರಿಗೊಂದು ಪತ್ರ ಬಂತು. ಆ ಪತ್ರದಲ್ಲಿ ಇಲ್ಲಿದ್ದ ಅಧಿಕಾರಿಗಳು ತುಂಬ ಮೋಸ ಮಾಡಿ ಸರ್ಕಾರದ ತುಂಬ ದ್ರವ್ಯವನ್ನು ಹಾಳು ಮಾಡಿದ್ದಾರೆ. ಅವರ ಪರ್ಸ್ನಲ್ ಅಂದರೆ ಅವರ ಮನೆ ಕಾರ್ಯಗಳಿಗೆ ಬಳಸ್ಕೊಂಡಿದ್ದಾರೆ ಅದನ್ನು. ಹಾಗಾಗಿ ಆ ಸ್ಥಾನದಲ್ಲಿ ನೀವು ಇವಾಗ ಇರುವುದರಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಪತ್ರ ಬಂದ್ಬಿಡ್ತು. ಗುರುಗೋವಿಂದ ದಾಸರು ಯಾರನ್ನೂ ಹೋಗಿ ಬೇಡಲಿಲ್ಲ, ಏನೂ ಚಿಂತೆ ಮಾಡಲಿಲ್ಲ. ಅವ್ರು ಏನು ಮಾಡಿದ್ರು, ಮನೆಗೆ ಬಂದು ಸುಂದರಕಾಂಡ ನಿತ್ಯ ಪಾರಾಯಣ ಮತ್ತು ಹರಿಕಥಾಮೃತ ಸಾರದ 32 ಸಂಧಿಗಳನ್ನು ನಿತ್ಯ ಪಾರಾಯಣ ಮಾಡಿದ್ರು. 15 ದಿನ ಮಾಡುವ ಕಾಲಕ್ಕೆ ಹಿರಿಯ ಅಧಿಕಾರಿಗಳಿಂದ ಅವರಿಗೆ ಪತ್ರ ಬಂತು. ಆ ಪತ್ರದಲ್ಲಿ ನಿಮ್ಮ ಹಿಂದೆ ಈ ತಪ್ಪನ್ನು ಮಾಡಿದಂಥ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಸೊ ಹಾಗಾಗಿ ಅವರನ್ನು ನಾವು ಪನಿಷ್ ಮಾಡ್ತಿದ್ದೀವಿ, ಇದು ನಿಮಗೆ ಇದಕ್ಕೆ ಸಂಬಂಧ ಇಲ್ಲ, ಹಾಗಾಗಿ ನೀವು ಮತ್ತೆ ಕೆಲಸಕ್ಕೆ ಬರಬೇಕಂತ ಹೇಳಿ ಅವರಲ್ಲಿ ಕ್ಷಮೆ ಕೋರುತ್ತಾ ಪತ್ರ ಬರೆದರು. ಹರಿಕಥಾಮೃತ ಸಾರದ ಮಹಿಮೆಗೆ ಇದೊಂದು ಸಣ್ಣ ಉದಾಹರಣೆ. ಮತ್ತು ಗುರುಗೋವಿಂದ ದಾಸರು ಹರಿಕಥಾಮೃತ ಸಾರದಲ್ಲಿ ಇಟ್ಟಿದ್ದ ತಮ್ಮ ದೀಕ್ಷೆ. ಇನ್ನು ಸಂಕರ್ಷಣ ಒಡೆಯರು, ಅವರು ದೊಡ್ಡ ಸಂಸ್ಕೃತ ವಿದ್ವಾಂಸರು. ಅವರು ಪದ್ಮನಾಭದಾಸರಂತೆ ಹರಿಕಥಾಮೃತ ಸಾರಕ್ಕೆ ಟೀಕೆ ರಚಿಸಿದ್ದಾರೆ ಅಥವಾ ವ್ಯಾಖ್ಯಾನ ರಚಿಸಿದ್ದಾರೆ. ಅವರಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಬೇಕಂತ ಬಹಳ ಆಸೆ ಇತ್ತು. ಯಾಕೆಂದರೆ ಹರಿಕಥಾಮೃತ ಸಾರದ ಮಹಿಮೆ ಗೌರವ ಅಷ್ಟು ದೊಡ್ಡದು. ಸಂಸ್ಕೃತದಲ್ಲೂ ಇದಕ್ಕೆ ವ್ಯಾಖ್ಯಾನವನ್ನು ರಚಿಸಬಹುದು ಅನ್ನೋ ಒಂದು ಚಿಂತನೆಯಲ್ಲಿ ಅವರು ಕೇವಲ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡೋದಕ್ಕೋಸ್ಕರ ಸಂಸಾರವನ್ನು ತ್ಯಜಿಸಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ, ಸನ್ಯಾಸಾಶ್ರಮ ಸ್ವೀಕಾರದ ನಂತರ ಇದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಅಂದರೆ ಹರಿಕಥಾಮೃತ ಸಾರಕ್ಕೋಸ್ಕರ ಸನ್ಯಾಸ ದೀಕ್ಷೆಯನ್ನು ತಗೊಂಡ್ರು ಸಂಕರ್ಷಣ ಒಡೆಯರು. ನಮ್ಮ ಹಿರಿಯರು ಹರಿಕಥಾಮೃತ ಸಾರದಲ್ಲಿ ಇಷ್ಟು ದೀಕ್ಷೆಯನ್ನು ಇಟ್ಟಿದ್ದಾರೆ. ಮುಂದೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಕುದೆ ಮಗೆ ಮಂಗಳವಾ ಯಮಗೆ ಮಂಗಳವಾ. ಇವತ್ತಿನ ವಿಷಯ ಮೊದಲನೆಯ ಶ್ಲೋಕ, ಪಲ್ಲವಿ ನಂತರದ ಮೊದಲನೆಯ ಶ್ಲೋಕ, ಮೊದಲನೆಯ ಸಂಧಿ, ಮಂಗಲಾಚರಣ ಸಂಧಿಯ ಮೊದಲನೆಯ ಶ್ಲೋಕ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ. ಇಲ್ಲಿ ಪ್ರಾಸ ಪದಗಳನ್ನು ನೋಡಿದ್ರೆ ಬಾಯಿ ಚಪ್ಪರಿಸುವಂತಿದೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆಮಗೆ ಮಂಗಳವ. ಇದರ ಪ್ರತಿಪದದ ಅರ್ಥಚಿಂತನೆಯನ್ನು ಪ್ರಥಮತ ಮಾಡೋಣ. ಶ್ರೀರಮಣಿ ಅಂದರೆ ಲಕ್ಷ್ಮೀದೇವಿ. ಅವಳ ಕರಕಮಲ,
ಅವಳ ಮುಖವೇ ಒಂದು ಕಮಲ, ಅವಳ ಕಣ್ಣುಗಳೇ ಒಂದು ಕಮಲಗಳು. ನಳಿನಾಕ್ಷಿ, ಜಲಜಾಕ್ಷಿ ಅಂತ ಕರೀತಾರೆ ಲಕ್ಷ್ಮೀದೇವಿನ. ಕರಕಮಲ, ಅವಳ ಕೈಗಳು ಕಮಲದಂತಿವೆ. ಕರಕಮಲ ಪೂಜಿತ ಚಾರುಚರಣ ಸರೋಜ. ಆ ಕರಕಮಲಗಳಿಂದ ಅವಳು ಯಾರನ್ನು ಪೂಜಿಸ್ತಾಳೆ? ಚಾರುಚರಣ, ಆ ಚರಣಗಳನ್ನು ಪೂಜಿಸ್ತಾಳೆ. ಚಾರುಚರಣ ಅಂದರೆ ಮನೋಹರವಾದಂತಹ ಚರಣಗಳು, ಲಕ್ಷ್ಮೀದೇವಿಗೆ ಮನೋಹರವಾದಂತಹ ಚರಣಗಳು. ಸೊ ಚಾರುಚರಣ ಸರೋಜ, ಅಂತಹ ಪಾದಕಮಲಗಳು. ಸರೋಜ ಅಂದರೆ ಪಾದಕಮಲಗಳು. ಸೊ ಲಕ್ಷ್ಮೀದೇವಿ ತನ್ನ ಕರಕಮಲದಿಂದ ಪೂಜಿಸುವಂತಹ ಚಾರು ಚರಣ ಸರೋಜ ಅಂದರೆ ನಾರಾಯಣನ, ಭಗವಂತನ ಪಾದಕಮಲಗಳು. ಬ್ರಹ್ಮ ಸಮೀರ, ಬ್ರಹ್ಮ ಅಂದರೆ ಸೃಷ್ಟಿಕರ್ತೃಗಳಾದ ಬ್ರಹ್ಮದೇವರು. ಸಮೀರ, ಸಮೀರ ಅಂದರೆ ಎಲ್ಲರಲ್ಲೂ ನಿಂತು ಉಸಿರಾಡಿಸ್ತಾ ಎಲ್ಲದಕ್ಕೂ ಸೂತ್ರಧಾರಿಗಳಾಗಿ ನಿಂತಿರುವಂತಹ ಪ್ರಾಣದೇವರು. ವಾಣಿ, ಬ್ರಹ್ಮದೇವರ ವಾಯುದೇವರ ಪತ್ನಿಯರು, ಭಾರತೀ ದೇವಿ, ಸರಸ್ವತಿ ದೇವಿ, ಭಾರತೀ ದೇವಿಯರು. ಫಣೀಂದ್ರ, ಫಣೀಂದ್ರ ಅಂದರೆ ಸರ್ಪಗಳಲ್ಲಿ ರಾಜ, ಶೇಷದೇವರು. ವೀಂದ್ರ, ವೀಂದ್ರ ಅಂದರೆ ಪಕ್ಷಿಗಳ ರಾಜ, ಗರುಡ. ಭವ ಅಂದರೆ ರುದ್ರದೇವರು. ಇಂದ್ರ ಮುಖ ವಿನುತ, ಭವೇಂದ್ರ ಮುಖ ವಿನುತ. ಇಂದ್ರ, ಇಂದ್ರದೇವರು ಅಂದರೆ ದೇವತೆಗಳಿಗೆ ಅರಸರು, ಇಂದ್ರದೇವರು. ಅವರನ್ನು ಮುಖ ವಿನುತ ಅಂದರೆ ಅವರನ್ನು ಮೊದಲುಗೊಂಡು ತಾರತಮ್ಯದಲ್ಲಿ ಮನುಷ್ಯರು, ಮನುಷ್ಯೋತ್ತಮರು ಇತ್ಯಾದಿಗಳು ಎಲ್ಲರನ್ನೂ ಸೇರಿಸಿ ಇಲ್ಲಿ ಪೂರ್ಣ ತಾರತಮ್ಯ ಚಿಂತನೆ ಮಾಡುತ್ತಾ ವಿನುತ. ಇವರೆಲ್ಲರಿಂದ, ಲಕ್ಷ್ಮೀದೇವಿಯಿಂದ ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವೇಂದ್ರ, ಮುಖ, ವಿನುತ, ಇವರೆಲ್ಲರಿಂದ ಹೊಂದಿಸಲ್ಪಡುವವನು ಅಂತಹ ಚಾರುಚರಣಗಳು, ಅಂತಹ ನಾರಾಯಣ. ಅವನು ಯಾರು? ನೀರಜ ಭವಾಂಡೋದಯ ಸ್ಥಿತಿ. ನೀರಜ ಭವಾಂಡ, ನೀರಜ ಭವ ಅಂದರೆ ಕಮಲದಲ್ಲಿ ಹುಟ್ಟಿದವನು. ನಾರಾಯಣನ, ಪದ್ಮನಾಭನ ಹೊಟ್ಟೆಯಿಂದ ಬಂದಂತಹ ಕಮಲದಿಂದ ಉದ್ಭವಿಸಿದ್ಯಾರೋ? ಬ್ರಹ್ಮದೇವರು. ಭವಾಂಡ, ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಚಿಂತನೆ ಇದೆ. ನೀರಜ ಭವಾಂಡ ಅಂದಾಗ ಅದು ಬ್ರಹ್ಮಾಂಡವಾಗುತ್ತೆ. ಬ್ರಹ್ಮಾಂಡದ ಉದಯ ಸ್ಥಿತಿ. ಉದಯ ಅಂದರೆ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಸ್ಥಿತಿ. ಅದು ಎಷ್ಟು ಕಾಲ ಬ್ರಹ್ಮಾಂಡ ಮೇಂಟೈನ್ ಮಾಡೋದು, ಅದರ ಸ್ಥಿತಿ ಮತ್ತು ಉದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ. ಕೈವಲ್ಯದಾಯಕ ಅಂದಾಗ ಇಲ್ಲಿ ಕೈವಲ್ಯ ಅಂದರೆ ಮೋಕ್ಷ ಅನ್ನೋ ಅರ್ಥವೂ ಬರುತ್ತೆ. ಮತ್ತು ಪ್ರಳಯ ಕಾಲದಲ್ಲಿ ಭಗವಂತನಿಗೆ ಕೇವಲ ಅನ್ನೋ ಒಂದು ನಾಮ ಇದೆ. ಕೇವಲ ಅನ್ನೋ ನಾಮದಲ್ಲಿ ಭಗವಂತನ ಚಿಂತನೆ ಮಾಡ್ಬೋದು. ಕೇವಲ ಅಂದರೆ ಆ ನಾರಾಯಣ, ಆ ಲಕ್ಷ್ಮೀದೇವಿ ಆಲಿದೆಲೆಯ ಮೇಲೆ ಪ್ರಳಯ ಜಲಧಿಯಲ್ಲಿ, ಪ್ರಳಯ ಜಲಧಿ ಅಂದರೆ ಈಗಿರುವಂತಹ ಯಾವುದೇ ಭೂಮಿ, ಆಕಾಶ, ಭೂಮಿ, ಸೂರ್ಯಚಂದ್ರರು ಎಲ್ಲವೂ ಆಟಮ್ಸ್ ಲೆವೆಲಲ್ಲಿ ಬ್ರೇಕ್ ಆಗಿ ಇಟ್ಸ್ ಅ ಓಷನ್ ಆಫ್ ಆಟಮ್ಸ್. ಅಲ್ಲಿ ಆಟಮ್ಸ್ ಬಿಟ್ಟು ಇನ್ನೇನು ಕಾಣಿಸೋಲ್ಲ, ಏನೂ ಸಿಗಲ್ಲ. ಎಲ್ಲವೂ ಇದೆ, ಆದರೆ ಯಾವುದು ಭೂಮಿ ಈ ಥರ ಶೇಪನ್ನು ಪಡೆದಿಲ್ಲ. ಸೊ ಈ ಥರ ಒಂದು ಸಾಗರ, ಅದಕ್ಕೆ ಪ್ರಳಯ ಜಲಧಿ ಅಂತ ಹೆಸರು. ಈ ಜಲಧಿಯಲ್ಲಿ ಕೇವಲ ಅನ್ನೋ ನಾಮದಲ್ಲಿ ಭಗವಂತ ತೇಲ್ತಿರ್ತಾನೆ. ಅವನಿಗೆ ಆಲದಲಿಯಾಗಿ ಸುತ್ತಲೂ ಕತ್ತಲಾಗಿ ಮತ್ತು ಅವನಿಗೆ ಆಭರಣಗಳಾಗಿ ಲಕ್ಷ್ಮೀದೇವಿ ಅವನೊಡನೆ ಕೂಡಿರ್ತಾಳೆ. ಇವರಿಬ್ಬರು ಬಿಟ್ಟರೆ, ಇವನು ಬಿಟ್ಟರೆ ಇನ್ಯಾರೂ ಇರಲ್ಲ ಆ ಕಾಲದಲ್ಲಿ. ಹಾಗಾಗಿ ಕೇವಲ ಅಂದರೆ ಅದು ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ, ಇದರ ಚಿಂತನೆ. ಇದರ ಕಾರಣನೇ ಮತ್ತು ಮೋಕ್ಷಪ್ರದ, ಕೈವಲ್ಯದಾಯಕ. ನಾರಸಿಂಹನೇ ನಮಿವೆ. ನಾರಸಿಂಹ ಬೇರೆಯಲ್ಲ, ನಾರಾಯಣ ಬೇರೆಯಲ್ಲ. ಆದರೆ ಈ ಗ್ರಂಥದ ಪ್ರತಿಪಾದ್ಯ ದೇವತೆ ನಾರಾಯಣ. ಆದರೆ ಅದೇ ನಾರಾಯಣನೇ ನಾರಸಿಂಹ, ಅವನೇ ತಮ್ಮ ಬಿಂಬ ಅಂತ ಜಗನ್ನಾಥದಾಸರು ಚಿಂತೆ ಮಾಡುತ್ತಾ ಇಲ್ಲಿ ನರಸಿಂಹದೇವರನ್ನು ಹೊಂದಿಸಿದ್ದಾರೆ. ನಾರಸಿಂಹನೇ ನಮಿಪೆ ಕರುಣಿಪುದು ಎಮಗೆ ಮಂಗಳವ. ಎಲ್ಲರಿಗೂ ಇದನ್ನು ಯಾರು ಈ ಗ್ರಂಥವನ್ನು ಸವಿತಾರೆ, ದೊಡ್ಡವರಿಂದ ತಿಳಿತಾರೆ, ಕೇಳ್ತಾರೆ, ಶ್ರವಣ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಅವರೆಲ್ಲರಿಗೂ ಕರುಣಿಪುದು ಎಮಗೆ ಅಂದರೆ ಜಗನ್ನಾಥದಾಸರ ಪೂರ ಶಿಷ್ಯರಾಗಿ ಬರುವಂತಹ, ಅವರಲ್ಲಿ ಭಕ್ತಿ ಇಟ್ಟಿರುವಂತಹ, ಅವರ ಗುರುಗಳಲ್ಲಿ ಭಕ್ತಿ ಇಟ್ಟಿರುವಂತಹ ಲಕ್ಷ್ಮೀನಾರಾಯಣ, ವಾಯುದೇವರ ಆದಿ ಎಲ್ಲರಲ್ಲೂ ಭಕ್ತಿ ಇಟ್ಟಿರುವಂತಹ ಸುಜೀವಿಗಳು, ಅವರೆಲ್ಲರಿಗೂ ಕರುಣಿಪುದು ಎಮಗೆ ಎಂದ ಎಲ್ಲರನ್ನು ಸೇರಿಸಿ ಎಲ್ಲರಿಗೂ ಮಂಗಳವನ್ನು ಕರುಣಿಸುವಂಥ ಪ್ರಾರ್ಥನೆ ಮಾಡ್ತಿದ್ದಾರೆ ಇದರಲ್ಲಿ. ಇಲ್ಲಿಗೆ ಪ್ರತಿಪದದ ಅರ್ಥ ಚಿಂತನೆ ಮುಗಿದಿದೆ. ಇನ್ನು ಮುಂದೆ ಇಲ್ಲಿ ಈ ಗ್ರಂಥಕ್ಕೆ ಪ್ರತಿಪಾದ್ಯ ದೇವತೆ ನಾರಾಯಣ. ಆದರೆ ಇಲ್ಲಿ ಜಗನ್ನಾಥದಾಸರು ನಾರಸಿಂಹ ಅಂತ ಕರೆದಿದ್ದಾರೆ. ಇಲ್ಲಿ ದೇವರು ಅವತಾರ ಮಾಡಿದಾಗ ಅವನು ಬೇರೆ ಕಾರ್ಯಗಳನ್ನು ಮಾಡ್ತಾನೆ. ಉದಾಹರಣೆಗೆ ನರಸಿಂಹನಾಗಿ ಬಂದಾಗ ಪ್ರಹ್ಲಾದನ ರಕ್ಷಣೆ, ಹಿರಣ್ಯಾಕ್ಷರ ಸಂಹಾರ, ಹಿರಣ್ಯಕಶಿಪಿನ ಸಂಹಾರ. ಕೃಷ್ಣನಾಗಿ ಬಂದಾಗ ಭೂಭಾರ ಹರಣ, ಪಾಂಡವರ ಉದ್ಧಾರ. ಇನ್ನು ರಾಮನಾಗಿ ಬಂದಾಗ ರಾವಣ, ಕುಂಭಕರ್ಣರ ಸಂಹಾರ. ಇದೆಲ್ಲ ಅವನು ಲೀಲೆಗಳಲ್ಲಿ ಬಂದಾಗ ಮಾಡುವಂತಹ ಕಾರ್ಯಗಳು. ಆದರೆ ಈ ಗ್ರಂಥಕ್ಕೆ ಪ್ರತಿಪಾದ್ಯ
ಮೋಕ್ಷದಾಯಕನಾದಂಥ ನಾರಾಯಣ ಅವನು ಈ ಬ್ರಹ್ಮಾಂಡದಿಂದ ಹೊರಗೆ ಇದ್ಯಾವುದಕ್ಕೆ ಸಂಬಂಧ ಇಲ್ಲದಂತೆ ಅವನಿರ್ತಾನೆ. ಅವನ ಕಾರ್ಯಗಳೇ ಬೇರೆ. ಹಾಗಾಗಿ ಇಲ್ಲಿ ಕಾರ್ಯಭೇದ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾರಾಯಣ ಚಿಂತನೆ ಮಾಡಬೇಕಾದ್ದು ನಾರಸಿಂಹ ಅನ್ನೋ ಚಿಂತನೆ ಮಾಡಿದ್ದಾನೆ. ಇದಕ್ಕೆ ಬಹಳ ಸುಂದರವಾದ ಅರ್ಥಗಳನ್ನು ಇಟ್ಟು ಜಗನ್ನಾಥದಾಸರು ಚಿಂತನೆ ಮಾಡಿದ್ದಾರೆ. ಇಲ್ಲಿ ಪ್ರಥಮತಃ ಇದಕ್ಕೆ ಬಿಂಬೋಪಾಸನೆಯ ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ನೀರಜ ಭವಾಂಡ ಅಂದರೆ ಬ್ರಹ್ಮಾಂಡದ ಹೊರಗಿರುವ ನಾರಾಯಣನೇ ಅವರ ಬಿಂಬಮೂರ್ತಿ ನಾರಸಿಂಹ. ಸೊ ಇಲ್ಲಿ ಅಭೇದ ಚಿಂತನೆ, ಬಿಂಬ ಮತ್ತು ಭಗವಂತನ ಅನಂತ ರೂಪಗಳು ಪ್ರಪಂಚದಲ್ಲಿ ಎಲ್ಲ ದೇವತೆಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿದ್ದು, ವಾಯುದೇವರಲ್ಲಿದ್ದು, ನಿಯಾಮಕ ಭಗವಂತ ಅವನ ಅನಂತಾನಂತ ರೂಪಗಳು, ಅದೆಲ್ಲವೂ ಅವರ ಬಿಂಬಮೂರ್ತಿ ನಾರಸಿಂಹ ಅಭಿನ್ನ, ಎಲ್ಲವೂ ಒಂದೇ ಅನ್ನೋ ಚಿಂತನೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಬ್ರಹ್ಮಾಂಡದ ನಾರಾಯಣನ ಅಷ್ಟೂ ರೂಪಗಳು ತಮ್ಮ ಬಿಂಬ ಅನ್ನೋ ಒಂದು ಉಪಾಸನೆ. ಇದು ಬಿಂಬೋಪಾಸನೆಯ ಕ್ರಮ, ದೊಡ್ಡವರು ಮಾಡ್ಕೊಂಡು ಬಂದಿರೋದು. ಬಿಂಬ ಅನ್ನೋದು ಅನಾದಿ ಕಾಲದಿಂದ ಅನಂತ್ಯ ಕಾಲದವರೆಗೂ ಜೀವನ ಜೊತೆಗಿರುವಂಥದ್ದು ಬಿಂಬ. ಬಿಂಬ ಅನ್ನೋದು ಪ್ರತಿಯೊಬ್ಬ ಜೀವನಿಗೆ ತನ್ನ ಮೋಸ್ಟ್ ಪರ್ಸನಲ್, ಬಹಳ ಹತ್ತಿರವಾದಂತಹ ನಾರಾಯಣನ ರೂಪ, ಅದೇ ಬಿಂಬ. ಹಾಗಾಗಿ ಹರಿದಾಸರ ಅಂಕಿತಗಳಲ್ಲಿ ಅದೇ ಬಿಂಬನ ಚಿಂತನೆ, ಹರಿದಾಸರ ನಾಮಾಂಕಿತದಲ್ಲಿ ಆ ಹರಿದಾಸರ ಬಿಂಬನನ್ನು ಗುರುತಿಸಿ ಅವರ ನೀತ ಗುರುಗಳು ಇದು ನಿನ್ನ ಬಿಂಬ ಅಂತ ತೋರಿಸ್ಕೊಡ್ತಾರೆ. ಸೊ ಈ ಬಿಂಬೋಪಾಸನೆ ಬಹಳ ಮುಖ್ಯ. ಇದು ಬಿಟ್ಟು ಇನ್ನು ಬಿಂಬ ತಿಳಿಯೋ ತನಕ ಕೃಷ್ಣ, ರಾಮ ಈ ರೀತಿಯಲ್ಲಿ ಮೂರ್ತಿಯ ಉಪಾಸನೆಗಳು, ಅಲ್ಲಿ ಕೂಡ ಮಂತ್ರದಲ್ಲಿ ನನ್ನ ಬಿಂಬ ಆ ಮೂರ್ತಿಯಲ್ಲಿ ಬಂದು ನೆಲೆಸಿ ಪೂಜೆ ಸ್ವೀಕಾರವನ್ನು ಮಾಡ್ತಾನೆ ಅನ್ನೋ ಭಾವದಿಂದ ಶ್ರೀಮದಾಚಾರ್ಯರು ಹೇಳಿದಂತೆ ಪೂಜೆ ಮಾಡೋದು. ಇನ್ನು ನಾರಸಿಂಹ ಅಂದಾಗ ಇಲ್ಲಿ ನಾರಸಿಂಹ ಇಷ್ಟಾರ್ಥಪ್ರದ, ಅನಿಷ್ಟ ನಿವೃತ್ತಿ ಮಾಡೋನು. ಹಾಗಾಗಿ ಈ ಗ್ರಂಥಕ್ಕೆ ಎಲ್ಲ ಗ್ರಂಥದ ಅಷ್ಟು ಇಷ್ಟಾರ್ಥಗಳನ್ನು ಕೊಡುವವನು ಅಂತಂದರೆ ಮೋಕ್ಷವನ್ನು ಕೊಡುವವನು. ಹಾಗಾಗಿ ನಾರಾಯಣನೇ ನಾರಸಿಂಹ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ನರಸಿಂಹ ಅಂತ ಹೇಳಿಲ್ಲ, ನಾರಸಿಂಹ ಅಂತ ಹೇಳಿದ್ದಾರೆ. ನಾಗಿ ದೀರ್ಘ ಕೊಟ್ಟಿದ್ದಾರೆ. ನಾರಾಯಣ ನಾರಸಿಂಹ, ಅಲ್ಲಿ ನೀವು ಆ ಪದದ ಬಳಕೆಯ ಸೂಕ್ಷ್ಮತೆಯನ್ನು ಗಮನಿಸಬಹುದು. ಇನ್ನು ನರಸಿಂಹನೇ ಜಗನ್ನಾಥ, ಅವನೇ ನಾರಾಯಣ, ಅವನೇ ಜಗತ್ತಿಗೆ ನಿಯಾಮಕ ಅಂತ ಚಿಂತನೆ ಮಾಡಬೇಕಾದ್ರೆ ಜಗತ್ತಲ್ಲಿ ಮೂಲವಾಗಿ ಏನಿದೆ? ಚೇತನಗಳು, ಜಡ ಮತ್ತು ಪರಮಾತ್ಮ, ಇಷ್ಟೇ. ಇಲ್ಲಿ ಎಲ್ಲ ಚೇತನಗಳಲ್ಲಿ ಸರ್ವಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ. ಇದು ದೊಡ್ಡವರು ತಿಳಿಸಿರುವ ವಿಷಯ. ಇನ್ನು ಜಡದಲ್ಲೂ ದೇವರು ನಾರಾಯಣ ಇದ್ದಾನೆ ಅಂತ ತೋರಿಸಲಿಕ್ಕೆ ನರಸಿಂಹ ಜಡವಾದ ಕಂಬದನ್ನು ಒಡೆದು ಬಂದ. ಸೊ ಹಾಗಾಗಿ ಆ ಕಂಬ ಒಡೆದು ಬಂದಿದ್ದರಿಂದ ಜಡದಿಂದನೂ ಬಂದ, ಜಡಕ್ಕೂ ಅವನೇ ಒಡೆಯ, ಚೇತನಕ್ಕೂ ಅವನೇ ಒಡೆಯ, ಅವನೇ ಭಗವಂತ, ಅವನೇ ನಾರಾಯಣ, ಅವನೇ ನರಸಿಂಹ ಅಂತ ತೋರಿಸಲಿಕ್ಕೆ ಜಗನ್ನಾಥ ಅಂದಾಗ ನಾವು ಪೂರಿ ಜಗನ್ನಾಥ ಕೃಷ್ಣ ಅನ್ಕೋತೀವಿ. ಅಲ್ಲ, ಪೂರಿ ಜಗನ್ನಾಥದಲ್ಲಿ ಮೂಲದಲ್ಲಿ ಒಂದು ನರಸಿಂಹದೇವರ ಸಾಲಿಗ್ರಾಮ ಇದೆ. ಆ ನರಸಿಂಹದೇವರ ಸಾಲಿಗ್ರಾಮಕ್ಕೆ ಜಗನ್ನಾಥ ಅಂತ ಹೆಸರು. ಹಾಗಾಗಿ ಜಗನ್ನಾಥ ಅಂದರೆ ಅವನೇ ನಾರಾಯಣ, ಅವನೇ ನಾರಸಿಂಹ. ಇನ್ನು ಬಿಂಬ ಚಿಂತನೆ, ಬಿಂಬೋಪಾಸನೆ. ಗುರು ಇಂದಿರೇಶ ದಾಸಾರಿರೋ ಶ್ರೀ ಕೃಷ್ಣಾರ್ಯ ಕಥಾಮೃತ ಸಾರ ಅಂದರೆ ಇಬ್ರಾಂಪುರದ ಅಪ್ಪ ಅವ್ರ ಬಗ್ಗೆ ಸ್ತುತಿ ಮಾಡ್ತಾ, ಆ ವಿಧಾತನ ಲೋಕ ಮೊದಲಾದಿ ವಸುಧಿ ಪಾತಾಳದೊಡಗಿಹ ಜೀವಿಗಳು ಪ್ರತಿದಿನ ಮಾಡುವ ಭಾವ ತಿಳಿದಿಹರು. ಅಂದರೆ ಆ ವಿಧಾತನ ಲೋಕ ಅಂದರೆ ಸತ್ಯಲೋಕ, ಅದರಿಂದ ಮೊದಲುಗೊಂಡು ವಸುಧಿ ಭೂಮಿ, ಪಾತಾಳದೊಡಗಿಹ ಅಂದರೆ ಭೂಮಿಯಿಂದ ಪಾತಾಳ ಲೋಕ ಅಂದರೆ ಅಷ್ಟು 14 ಲೋಕಗಳಲ್ಲಿ ಜೀವಿಗಳು ಪ್ರತಿದಿನ ಮಾಡುವ ಭಾವ ತಿಳಿದಿಹರು. ಅಂದರೆ ಅಷ್ಟು ಜೀವಿಗಳು ಏನು ಮಾಡ್ತಿದ್ದಾರೆ ಅಷ್ಟನ್ನು ತಿಳಿದಿರುವವರು ಇಬ್ರಾಂಪುರದ ಅಪ್ಪ ಅವರು ಅಂತ ಹೇಳ್ತಾರೆ. ಅಷ್ಟು ದೊಡ್ಡವರು. ಇಷ್ಟೆಲ್ಲ ತಿಳಿಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಬಿಂಬೋಪಾಸನೆ. ಅವನ ಒಳಗಿರುವ ಬಿಂಬನೆ ಅಷ್ಟು 14 ಲೋಕಗಳಲ್ಲಿ ಸರ್ವತ್ರ ವ್ಯಾಪ್ತನಾದಂತಹ ಅವನೇ ಅಂತ ತಿಳಿದಾಗ 14 ಲೋಕಗಳು ತಮ್ಮ ಒಳಗೆ ಅವರಿಗೆ ಗೋಚರವಾಗುತ್ತೆ. ಅದರಿಂದ ಅವರಿಗೆ ಎಲ್ಲವೂ ತಿಳಿಯುತ್ತೆ ದೊಡ್ಡವರಿಗೆ. ಹಾಗೆ ರಾಯರು, ಇಬ್ರಾಂಪುರದ ಅಪ್ಪ ಅವರು ರಾಯರು ಬಿಂಬ, ಇವರು ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ರಾಯರಲ್ಲಿ ಭಕ್ತಿ ಮಾಡಿದ್ದಾರೆ. ಹಾಗೆ ರಾಯರನ್ನು ನಂಬಿರುವಂತಹ ವಿಜಯದಾಸರು ಅವರು ಇತ್ಯಾದಿ ಎಲ್ಲ ಹರಿದಾಸರು ಇವರೆಲ್ಲರನ್ನು ನಂಬಿಕೊಂಡಾಗ 14 ಲೋಕದಲ್ಲಿ ಎಲ್ಲೇ ಇರಲಿ ಆ ಜೀವ, ಯಾವುದೇ ಕಷ್ಟಕ್ಕೆ ಸಿಲುಕಿರಲಿ, ಎಷ್ಟು ಕೆಟ್ಟವರ ಹತ್ರ ಅಸುರರ ಹತ್ರ ಸಿಲುಕಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಬಂದು ಆ ಜೀವನನ್ನು ಅಲ್ಲಿಂದ ಹೊರಗೆ ತಂದು ಕಾಪಾಡುವ ಶಕ್ತಿ ಇರುವಂಥವರು ಈ ದೊಡ್ಡವರು. ಇದು ಹೀಗೆ ಹೇಳ್ತಾ, ಈ ಅಪ್ಪವ್ರ ಬಗ್ಗೆ ಹೀಗೆ ಹೇಳ್ತಾ, ಈ ವಿಧದ ಅಪರೋಕ್ಷಿಗಳು ಮತ್ತಾವ ದೇಶದೊಳಗಿಲ್ಲ, ಶ್ರೀಹರಿ ಸೇವಿಸುವ ನಿಜ ಭಕ್ತರೊಳಗೆ ಇವರಾರು ನಾ ಕಾಣೆ ಅಂತ ಇಂದಿರೇಶ ದಾಸರು ಇಬ್ರಾಂಪುರದ ಅಪ್ಪ ಅವರು ಅಂದರೆ ರಾಯರ ಪ್ರತಿಬಿಂಬದಂತೆ ಇರುವ ಕೃಷ್ಣಾಚಾರ್ಯರು ಅಥವಾ ಇಬ್ರಾಂಪುರದ ಅಪ್ಪ ಅವ್ರನ್ನ ಹಾಗೆ ಹೊಗಳಿದ್ದಾರೆ. ಸೊ ಈ ಬಿಂಬೋಪಾಸನೆಯಿಂದ ಏನು ಪ್ರಾಪ್ತಿಯಾಗುತ್ತೆ? ದೊಡ್ಡವರು ಈ ರೀತಿ 14 ಲೋಕಗಳನ್ನ ತಮ್ಮ ಒಳಗಡೆ ಇಟ್ಕೊಂಡು ಅದನ್ನು ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ದೇವರ ದರ್ಶನ ಮಾಡ್ತಾ ಅಷ್ಟಕ್ಕೂ ಆಕ್ಸೆಸ್ ಸಿಗುತ್ತೆ.
ಸೊ ಈ ಬಿಂಬೋಪಾಸನೆ, ಆದರೆ ಅದು ದೊಡ್ಡ ದೊಡ್ಡ ಜೀವಿಗಳು, ಸಣ್ಣ ಜೀವರಿಗೆ ಅವರ ಯೋಗಿತಾನುಸಾರ ಭಗವಂತ ಬೇಕಾದಲ್ಲಿ ಆಕ್ಸೆಸ್ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬಿಂಬೋಪಾಸನೆಯ ವೈಶಿಷ್ಟ್ಯವನ್ನು ಜಗನ್ನಾಥದಾಸರು ಹೇಳಿದ್ದಾರೆ. ಮತ್ತೆ ನಾರಸಿಂಹ, ಇಲ್ಲಿ ನಾ ಹೇಳಿದ ಹಾಗೆ ಆಗಲೇ ಚಿಂತನೆ ಮಾಡಿದ ಹಾಗೆ ಕಾರ್ಯ ವ್ಯತ್ಯಾಸ ಬರುತ್ತೆ. ಹಾಗಾಗಿ ನಾರಸಿಂಹ ಅನ್ನೋ ಅರ್ಥ, ನಾರಾಯಣ ಅನ್ನೋ ಅರ್ಥ ಒಂದೇ ಅನ್ನೋ ರೀತಿಯಲ್ಲಿ ನಾರ ಅನ್ನೋ ಪದ ತಗೊಂಡಾಗ ಆರ ಅಂದರೆ ದೋಷರಹಿತರು ಅನ್ನೋ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ನಾರಹ ಅಂದಾಗ ಮುಕ್ತರು. ಯಾರು ಮುಕ್ತರು? ಬ್ರಹ್ಮಾದಿ ಸಕಲ ಸಾತ್ವಿಕ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮತ್ತು ಸಾತ್ವಿಕ ಜೀವಿಗಳು, ಇವರೆಲ್ಲರೂ ಮುಕ್ತರು. ಇವರಿಗೆ ಸಿಂಹ, ಈ ಮುಕ್ತರಿಗೆ ಸಿಂಹ ಅಂದರೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಸಿಂಹ ಅಂದರೆ ಅವನೇ ಈ ಕಾಡುಗಳ ರಾಜ. ಹೇಗೆ ಕಾಡುಗಳಿಗೆ ರಾಜ ಸಿಂಹನೋ ಹಾಗೆ ಆ ಮೋಕ್ಷ ಅನ್ನೋ ಸ್ಥಳಕ್ಕೆ ರಾಜ, ಈ ಮುಕ್ತರಿಗೆ ರಾಜನಂತೆ ಮಧ್ಯದಲ್ಲಿದ್ದು ಅವರನ್ನು ನಿಯಮನ ಮಾಡುವವನೇ ನಾರಸಿಂಹ, ಅವನೇ ನಾರಾಯಣ. ಇನ್ನು ನಾರ ಅಂದರೆ ದೋಷರಹಿತ. ಸೊ ಈ ದೋಷರಹಿತನಾದಂತಹ ಸರ್ವ ದೋಷಗಳು ಇಲ್ಲದಂತಹ ನಾರಾಯಣ, ಅವನೇ ನಾರ. ಇನ್ನು ನಾರ ಅಂದರೆ ವೈಕುಂಠ ಅನ್ನೋ ಅರ್ಥ ಕೂಡ ಬರುತ್ತೆ. ಯಾರು ವೈಕುಂಠವನ್ನು ಕೊಡ್ತಾರೆ ಅವನೇ ನಾರ. ಉದಾಹರಣೆಗೆ ಒಬ್ಬ ತರಕಾರಿ ಮಾಡೋನು ಹೋಗ್ತಿದ್ರೆ ಅವನ ಹೆಸರು ನಮಗೆ ಗೊತ್ತಿರಲ್ಲ, ತರಕಾರಿ ಅಂತ ಕರಿತೀವಿ. ಸೊ ತರಕಾರಿ ತೊಗೊಂಡು ಹೋಗೋವನು ಅಥವಾ ತರಕಾರಿ ಕೊಡೋವನು ಅವನ ಹೆಸರನ್ನು ತರಕಾರಿ ಅಂತ ಕರೆಯೋ ರೀತಿಯಲ್ಲಿ ವೈಕುಂಠದಾತನಾದ ನಾರ ಅಂದರೆ ವೈಕುಂಠ, ಅವನೇ ನಾರಸಿಂಹ, ಅವನೇ ನಾರಾಯಣ. ಹಾಗಾಗಿ ನಾರಾಯಣ ಪದ ಅಥವಾ ವೈಕುಂಠ ಅಂತ ದೇವರನ್ನು ಕರಿಬಹುದು. ಇದೆಲ್ಲ ವಿಶೇಷಣಗಳು ತಗೊಂಡಾಗ ಈ ಅರ್ಥಚಿಂತನೆ ಮಾಡಿದಾಗ ಅದೇ ನಾರಸಿಂಹನೇ ಇಲ್ಲಿ ನರಸಿಂಹ ಅಂತ ಹೇಳಿಲ್ಲ, ನಾರಸಿಂಹ ಅಂತ ಹೇಳುವ ಕಾರಣ ಇದು ಅಂತ ಹೇಳ್ತಾರೆ ಪದ್ಮನಾಭದಾಸ. ಸೊ ನಾರಸಿಂಹನೇ ನಮಿಪೆ. ಇನ್ನು ನೀರಜ ಭವಾಂಡ ಉದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ. ಇಲ್ಲಿ ಮೂಲದಲ್ಲಿ ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ನಾರಾಯಣನ 8 ಕಾರ್ಯಗಳನ್ನು ಹೇಳ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ಇದು 3 ಪ್ರಮುಖ ಲಕ್ಷಣಗಳು, ಕಾರ್ಯಗಳು. ಸೃಷ್ಟಿ, ಸ್ಥಿತಿ, ಲಯ ಅಂದಾಗ ಎಲ್ಲ ಸರ್ವಸ್ವವು ಇದರಲ್ಲಿ ಬಂದ್ಬಿಡುತ್ತೆ. ಇನ್ನು ಈ ಸ್ಥಿತಿಯಲ್ಲಿ ಇದರಲ್ಲಿ ಉಪಲಕ್ಷಣಗಳು ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಎಷ್ಟಾಯಿತು? 8 ಆಯಿತು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಅಜ್ಞಾನವು ಭಗವಂತನೇ ಮಾಡಿದ್ದು. ಲಿಂಗ ಶರೀರದಲ್ಲಿ ಅಜ್ಞಾನದಿಂದ ಲಿಂಗ ಶರೀರ ಅಂದರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳಿಂದ ಆ ಒಂದು ಬೇಲಿಯಿಂದ ಲಿಂಗ ಶರೀರವನ್ನು ಬಂಧಿಸಿದ್ದಾರೆ. ಪ್ರಾಣದೇವರು ಆ ಲಿಂಗ ಶರೀರವನ್ನು ಭಂಗ ಮಾಡಿ ಎಲ್ಲ ಹರಿದಾಸರುಗಳು, ಯತಿವರೇಣ್ಯರುಗಳು ಇವರ ಸಹವಾಸದಿಂದ ಆ ಲಿಂಗ ಶರೀರವು ವಾಯುದೇವರು ಭಂಗ ಮಾಡ್ತಾರೆ. ಅದು ಭಂಗವಾದ ನಂತರ ಸ್ವರೂಪ ಜ್ಞಾನ, ನಂತರ ಆ ಸ್ವರೂಪದಲ್ಲಿರುವ ಬಿಂಬನ ಪೂರ್ಣ ಮೋಕ್ಷ ಸ್ಥಿತಿ, ವೈಕುಂಠ ಸ್ಥಿತಿ, ಅದೇ ಮೋಕ್ಷ. ಈ ಸ್ಥಿತಿಯನ್ನು ಕೊಟ್ಟು ಈ ಜ್ಞಾನ, ಅಜ್ಞಾನಕ್ಕೂ ಅವನೇ ಒಡೆಯ. ಯಾಕೆ ಅಜ್ಞಾನಾಭಿಮಾನಿ ಯಾರು? ದುರ್ಗಾದೇವಿ ಒಡೆಯ ಯಾರು? ನಾರಾಯಣ. ಇನ್ನು ಬಂಧ, 15 ಬೇಲಿಗಳಿಂದ ಒಂದು ಜೀವನನ್ನು ಬಂಧಿಸಿ 16ನೇಯವನು ವಾಯುದೇವರು, 17ನೇಯವಳು ಲಕ್ಷ್ಮೀದೇವಿ, ಅವಳೇ ವಿರಜಾ ನದಿ. ಈ ವಾಯು ಬ್ರಹ್ಮದೇವರು ಆ ಜೀವನನ್ನು ಲಿಂಗಭೇದ ಭಂಗ ಮಾಡಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿಸಿ ಅವರೊಡನೆ 18ನೇ ಅವನೇ ಆದ ನಾರಾಯಣ, ಅವನೇ 18ನೇಯವನು, ಅವನ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಈ ಅಷ್ಟ ದೇವರ ಕಾರ್ಯಗಳನ್ನು ಚಿಂತನೆ ಮಾಡ್ತಾ, ಸೊ ಇಷ್ಟು ಮಾಡೋದು ಯಾರು? ಅದೇ ನಾರಾಯಣ, ಅದೇ ನರಸಿಂಹ. ಇಲ್ಲಿ ಶ್ರೀಮದಾಚಾರ್ಯರು ಉತ್ಪತ್ತಿ ಸ್ಥಿತಿ ಸಂಹಾರ ಅಂತ ಬ್ರಹ್ಮಸೂತ್ರದಲ್ಲಿ ಈ 8 ದೇವರ ಲೀಲೆಗಳನ್ನು ವರ್ಣಿಸಿದ್ದಾರೆ. ಮತ್ತು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ. ಇಲ್ಲಿ ವಿಶ್ವ, ಉದಯ, ಸ್ಥಿತಿ, ಲಯ, ಎಲ್ಲ ನಿಯತಿ, ಎಲ್ಲ ಪ್ರದಾಯ, ಎಲ್ಲವನ್ನು ಜ್ಞಾನಪ್ರದಾಯ, ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಎಲ್ಲ ಕಾರಣಗಳಿಗೂ, ಸರ್ವ ಕಾರಣಗಳಿಗೂ ಕಾರಣ ಅಂತ ನಾರಾಯಣನನ್ನು ದೊಡ್ಡವರು ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಜಗನ್ನಾಥದಾಸರು ಚಿಂತನೆ ಮಾಡ್ತಿದ್ದಾರೆ. ಇನ್ನು ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ, ಇಲ್ಲಿ ಶ್ರೀಲಕ್ಷ್ಮಿ ಅಂತ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಾವು ಲಕ್ಷ್ಮೀದೇವಿಯ ಮಹಿಮೆಯನ್ನು ತಿಳಿಯಬಹುದು. ದೇವರು ಸರ್ವತಂತ್ರ ಸ್ವತಂತ್ರ. ಒಮ್ಮೆ ಪುರಾಣದಲ್ಲಿ ಬರುತ್ತೆ ಈ ಕತೆ. ಲಕ್ಷ್ಮೀದೇವಿ ದೇವರನ್ನ ಸೇವೆ ಮಾಡ್ತಿರ್ಬೇಕಾದ್ರೆ ಅವನ ಹೊಟ್ಟೆಯೊಳಗಿಂದ ಒಂದು ಕಮಲ ಬಂದಂತೆ. ಆ ಕಮಲದ ಮಧ್ಯದಲ್ಲಿ ದೇವರೇ ಮಲಗಿದ್ದಾನೆ. ಆ ದಳಗಳಿಂದ ದೇವರ ಸ್ತ್ರೀ ರೂಪಗಳು ಹೊರಗೆ ಬಂದಂತೆ. ನಾರಾಯಣನೇ ಸ್ತ್ರೀ ರೂಪ ತಗೊಂಡು ಹೊರಗೆ ಬಂದು ಆ 8 ನಾರಾಯಣನ ಸ್ತ್ರೀ ರೂಪಗಳು ಮಧ್ಯದಲ್ಲಿ ಮಲಗಿರುವ ನಾರಾಯಣನ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರಂತೆ. ಆಗ ಲಕ್ಷ್ಮಿ ದಿಗ್ಭ್ರಾಂತರಾಗಿತ್ತಂತೆ.
ನೀನು ನನ್ನ ಸೇವೆ ಸ್ವೀಕಾರ ಮಾಡಪ್ಪ, ಈ ರೀತಿ ನಿನ್ನ ಸೇವೆ ನೀನೇ ಮಾಡಿಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಲಕ್ಷ್ಮಿ ಭಗವಂತನ ಬೇಡೋ ರೀತಿಯಲ್ಲಿ ಅವಳಿಗೆ ಗೋಚರ ಆಯ್ತಂತೆ ಲಕ್ಷ್ಮೀದೇವಿಗೆ. ಹಾಗಾಗಿ ದೇವರು ಸರ್ವತಂತ್ರ ಸ್ವತಂತ್ರ, ಆದರೆ ಅವನು ಲಕ್ಷ್ಮಿಗೆ ಅಧೀನ. ಹಾಗಾಗಿ ಲಕ್ಷ್ಮೀದೇವಿ ಅವಳ ತೃಪ್ತಿಗೋಸ್ಕರ ಅವಳಿಂದ ಸೇವೆಯನ್ನು ಸ್ವೀಕಾರ ಮಾಡುವಂಥವನು ದೇವರು. ಇನ್ನು ಅನಾದಿ ಕಾಲದಿಂದ ಅನಂತ್ಯ ಕಾಲದವರೆಗೂ ಸರ್ವದಾ ದೇವರ ಜೊತೆಯಲ್ಲಿದ್ದುಕೊಂಡು ಅವಳ ಮುಖ ಅಂದರೆ ಅವಳ ಮುಖವನ್ನು ಒಂದು ಬಂಗಾರದ ತಟ್ಟೆಗೆ ಹೋಲಿಸಬಹುದು. ಇನ್ನು ಅದರಲ್ಲಿ ಆರತಿಯಂತೆ ಬೆಳಗುವ ಅವಳ ಕಣ್ಣುಗಳು, ಅದರಿಂದ ಸದಾ ದೇವರನ್ನ ಆರತಿ ಮಾಡ್ತಾ ಅವನ ಪಾದಕಮಲಗಳನ್ನು ಸದಾ ನೋಡ್ತಾ ಪಾದಕಮಲಗಳ ಸೇವೆ ಮಾಡ್ತಿರುವಂತಹ ಲಕ್ಷ್ಮೀದೇವಿ, ಆ ಮಹಾಮಹಿಮಳು ಲಕ್ಷ್ಮೀದೇವಿ, ಅವಳಂಥ ಸೇವೆ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಳ ಕೇವಲ ಕರುಣೆಯಿಂದ ವಾಯುದೇವರು ಬ್ರಹ್ಮಾದಿಗಳಿಗೆ ಭಗವಂತನ ಅಂತರಂಗ ದರ್ಶನ ಮತ್ತು ಸೇವೆ ಲಭ್ಯ. ಅವಳ ಕರುಣೆಯಿಂದ ಮಾತ್ರ ವಾಯುದೇವರಿಗೆ ಬ್ರಹ್ಮದೇವರಿಗೆ ಭಗವಂತನ ಸೇವೆ ಲಭ್ಯ. ಹಾಗಾಗಿ ಬ್ರಹ್ಮದೇವರು ವಾಯುದೇವರು ಕೂಡ ಲಕ್ಷ್ಮೀ ಮುಖೇನವೇ ಭಗವಂತನ ಪೂಜೆಯನ್ನು ಮಾಡ್ತಾರೆ ಮತ್ತು ಭಗವಂತನನ್ನು ಕಾಣ್ತಾರೆ ಅಂತರಂಗದಲ್ಲಿ. ಅಂಬರಿಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಬ್ರಹ್ಮ ರುದ್ರರನ್ನು ನಾನು ಸೃಷ್ಟಿ ಮಾಡಿ ಲಯ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅಂಬರಿಣಿ ಸೂಕ್ತದಲ್ಲಿ ನನಗೆ ಒಡೆಯ ನಾರಾಯಣ ಅಂತ ಲಕ್ಷ್ಮಿ ಹೇಳ್ತಾರೆ. ಹಾಗಾಗಿ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ಅವಳಿಗೆ ಎಲ್ಲ ಜೀವಗಳಿಗೂ ಮತ್ತು ಅವಳಿಗೂ ಒಡೆಯನಾದಂತಹ ನಾರಾಯಣ, ಅವನೇ ಸರ್ವೋತ್ತಮ, ಅವನೇ ನಾರಸಿಂಹ ಅನ್ನೋ ಒಂದು ಚಿಂತನೆ ಬರುತ್ತಿಲ್ಲಿ. ಸೊ ಈ ರೀತಿ ಲಕ್ಷ್ಮೀದೇವಿಯಷ್ಟು ಸೇವೆ ಇನ್ಯಾರಿಗೂ ಲಭ್ಯವಿಲ್ಲ. ಹಾಗಾಗಿ ದಾಸರು ಲಕ್ಷ್ಮೀದೇವಿಯನ್ನು ಅವಳ ಸೇವೆಯ ವೈಭವವನ್ನು ಹೀಗೆ ಚಿಂತನೆ ಮಾಡ್ತಾರೆ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿ ಕೊಂಡೆಯಲ್ಲೇ ಮಾಯಾದೇವಿಯೇ. ಎಂದೆಂದಿಗೂ ಮರೆ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ, ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಹಗಲು ಇರುಳು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಹೀಗೆ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯಣ ಅಂತ ಪುರಂದರದಾಸರು ಚಿಂತನೆ ಮಾಡ್ತಾರೆ. ಅಂದರೆ ಭಗವಂತ ಅಷ್ಟು ಸ್ವತಂತ್ರನಾದರೂ ಅವನು ಪೂರ್ಣವಾಗಿ ಲಕ್ಷ್ಮೀ ಅಧೀನ. ಅವನು ಸ್ವತಂತ್ರ ಆದರೂ ಅವನು ಭಕ್ತಾಧೀನ. ಉದಾಹರಣೆಗೆ ಬೇಲೂರು ವೈಕುಂಠದಾಸರು ಇರೋ ಕಾಲಕ್ಕೆ ವೇಣುಗೋಪಾಲದಾಸರೇ ವಿಜಯದಾಸರ ಶಿಷ್ಯರಾದಂತಹ ಪಂಗನಾಮ ತಿಮ್ಮಣ್ಣದಾಸರು ಅಥವಾ ವೇಣುಗೋಪಾಲದಾಸರು, ಇವರೇ ಪೂರ್ವದಲ್ಲಿ ವೈಕುಂಠದಾಸರಾಗಿ ಬಂದಿದ್ದರು. ಆಗ ದೇವರು ಎಷ್ಟೋ ಸತಿ ಆ ಗುಡಿ ಕಾಯೋ ಒಬ್ಬ ಕಾವಲುಗಾರ ಇದ್ದ. ಅವನ ರೂಪದಲ್ಲಿ ಸಾಕ್ಷಾತ್ ಬೇಲೂರು ಚೆಲುವರಾಯ ಒಂದು ಕೊಡೆ ಹಿಡ್ಕೊಂಡು ಮಳೆ ಬಂದಾಗ ಈ ವೈಕುಂಠದಾಸರನ್ನ ಸೇವಕನಂತೆ ಮನೆ ತಲುಪಿಸ್ತಿದ್ದಂತೆ. ಯಾವಾಗಲಾದರೂ ಮನೇಲಿ ಏನಾದರೂ ಇದ್ದರೆ ಕೊಡಿ ಅಂತ ಕೇಳೋಣಂತೆ. ಆಗ ವೈಕುಂಠದಾಸರ ಹೆಂಡತಿ ಒಂದು ಸವಿಯನ್ನು ಒಂದು ಸ್ವೀಟನ್ನು ಕೊಟ್ಟರೆ ಅವರು ಮರುದಿನ ವೈಕುಂಠದಾಸರು ದೇವರ ಸೇವೆಗೆ ಅಂತ ಬಂದಾಗ ಅಲ್ಲಿ ಬೇಲೂರು ಚೆನ್ನಿಗರಾಯನ ಮುಂದೆ ಮತ್ತು ಅಲ್ಲಿ ಲಕ್ಷ್ಮೀದೇವಿ ಮುಂದೆ ಇದು ಅರ್ಧ ಆಗಿರೋದಂತೆ. ಆ ಸ್ವೀಟು ಕಜ್ಜಾಯ ದೇವ್ರ ಮುಂದೆ ಅರ್ಧ, ಲಕ್ಷ್ಮೀದೇವಿ ಮುಂದೆ ಅರ್ಧ. ಅಂದರೆ ಅವನು ಭಕ್ತರ ಮನೆಯಲ್ಲಿ ಆ ಕಜ್ಜಾಯನ ಸ್ವೀಕಾರ ಮಾಡಲಿಕ್ಕೆ ಇಷ್ಟೆಲ್ಲ ಮಹಿಮೆ ತೋರಿಸುವಂಥವನು. ಅಂದರೆ ಅವನು ಭಕ್ತಾಧೀನ. ಇನ್ನು ಯಶೋದೆ, ದೇವರನ್ನ ಕಟ್ಟಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಯಶೋದೆ ವಾತ್ಸಲ್ಯ ತಾಯಿ ಮಮತೆಗೆ ಕಟ್ಟಿಬಿದ್ದ ದೇವರು. ಮತ್ತು ಪುರಂದರದಾಸರಿಗೆ ತನ್ನ ಮಗನ ರೂಪದಲ್ಲಿ ಬಂದು ಅವ್ರಿಗೆ ಹಿತ್ತಲಿಗೋಗಿ ಕಾಲು ತೊಳೆಯಕ್ಕೆ ಬಂದಾಗ ತನ್ನ ತೀರ್ಥವನ್ನೇ ಕಾಲು ತೊಳ್ಕೊಳ್ಳಿಕ್ಕೆ ಕೊಟ್ಟು ತಲೆ ಮೇಲೆ ಮೊಟಕಿಸಿಕೊಂಡಂಥ ಕಥೆ ಎಲ್ಲ ಕೇಳ್ತೀವಿ. ಹಾಗಾಗಿ ಇವನು ಅತಿಮಾನುಷ ವಿಗ್ರಹ ಆದರೂ ಭಕ್ತಾಧೀನ. ಇನ್ನು ಇದು ಲಕ್ಷ್ಮೀ ಮಹಿಮೆ ತಿಳಿತಾ ಮತ್ತೆ ಇನ್ನು ತಾರತಮ್ಯ ಚಿಂತನೆ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಅಂದರೆ ಬ್ರಹ್ಮಾದಿ ಸರ್ವ ದೇವತೆಗಳು ಎಲ್ಲರೂ ಇವನನ್ನು ವಿನುತ,
ಇಲ್ಲಿ ಲಕ್ಷ್ಮೀ ದೇವಿ ಇಲ್ಲಿ ಏನು ಹೇಳಿದ್ರು, ಚಾರು ಚರಣ ಸರೋಜ ಪೂಜಿತ ಅಂತ, ಅಂದರೆ ಅವಳು ಮುಟ್ಟಿ ಸದಾ ಪೂಜೆ ಮಾಡೋಳು ಅಂತ. ಇಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ವಿನುತ ಅನ್ನೋ ಪದ ಬಳಸಿದ್ದಾರೆ. ವಿನುತ ಅಂದಾಗ ವಂದಿಸುತ್ತಾರೆ ಅಥವಾ ಸ್ತೋತ್ರ ಮಾಡ್ತಾರೆ ಅನ್ನೋ ಅರ್ಥ. ಸತ್ಯಲೋಕದಲ್ಲಿ ದೇವರ ಪೂಜೆ ಆಗುತ್ತೆ. ಆ ಪೂಜಾ ಕಾಲಕ್ಕೆ ಬ್ರಹ್ಮದೇವರ ಚಿಂತನೆ ಮಾಡಿದಂತಹ ಅವರ ಚಿಂತನೆಗೆ ದೇವರು ಯಾವ ರೂಪ ಕಾಣುತ್ತೆ, ಆ ಸಾಕ್ಷಾತ್ ರೂಪದಲ್ಲಿ ದೇವರು ಸಶರೀರವಾಗಿ ತಾನು ಬಂದು ಕೂತ್ಕೋತಾನೆ. ಅವನನ್ನು ಮುಟ್ಟಿ ಬ್ರಹ್ಮದೇವರು ಪೂಜೆ ಮಾಡ್ತಾರೆ ಲಕ್ಷ್ಮೀದೇವಿ ಜೊತೆಗೆ. ಆದರೂ ಅವನ ಅವತಾರವಾಗೋ ಕಾಲಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ವೈಕುಂಠದ ದ್ವಾರದಲ್ಲಿ ಅಥವಾ ಆ ಕ್ಷೀರ ಸಮುದ್ರದ ಆ ದಡದಲ್ಲಿ ಕೂತ್ಕೊಂಡು ಅಥವಾ ನಿಂತುಕೊಂಡು ದೇವರನ್ನ ಸ್ತುತಿ ಮಾಡ್ತಾರೆ. ಸೊ ಈ ರೀತಿ ಸ್ತುತಿ ಮಾಡುವಂಥವ್ರು ಅಥವಾ ವೇದಶಾಸ್ತ್ರಗಳನ್ನು ವೇದದಿಂದ ಸ್ತುತಿ ಮಾಡುವಂಥವರು. ಸೊ ಇವರಿಗೆ ವಿನುತ ಅಂತ ಆ ರೀತಿಯಲ್ಲಿ ಕರೆದಿದ್ದಾರೆ ದಾಸರು. ಲಕ್ಷ್ಮಿಯಿಂದ ಪೂಜಿತ, ಇವರಿಂದ ವಿನುತ. ಮತ್ತೆ ಲಕ್ಷ್ಮೀ ದೇವಿಯಷ್ಟು ದೇವರನ್ನ ದರ್ಶನ ಮಾಡಲಿಕ್ಕೆ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಇಲ್ಲಿ ಅಪರೋಕ್ಷ ಜ್ಞಾನಿಗಳಲ್ಲಿ ಅದರಲ್ಲೂ ತಾರತಮ್ಯ ಉಂಟು. ಇದನ್ನು ಜಗನ್ನಾಥದಾಸರು ಮುಂದೆ ತುಂಬ ದೀರ್ಘವಾಗಿ ಹೇಳ್ತಾರೆ. ಇಲ್ಲಿ ಜ್ಞಾನಿಗಳಿಗೆ ದೇವರು 48 ನಿಮಿಷ ಅಂತರಂಗದಲ್ಲಿ ತನ್ನ ನಿಜ ರೂಪವನ್ನು ತೋರಿಸ್ತಾನಂತೆ. ಅದೇ ಬಿಂಬ ಅಪರೋಕ್ಷ. ಒಂದು ಮುಹೂರ್ತ ಕಾಲ ಅಂದರೆ 48 ನಿಮಿಷ ಜ್ಞಾನಿಗಳಿಗೆ ಗೋಚರ ಆಗ್ತಾನೆ. ಅಂದರೆ ಒಂದೇ ಸಮ 48 ನಿಮಿಷ ದೇವರು ಕಾಣಿಸ್ತಾನಂತೆ ಜ್ಞಾನಿಗಳಿಗೆ. ಇನ್ನು ಅವರಿಗಿಂತ ಹೆಚ್ಚು ಜ್ಞಾನಿಗಳಾದಂತಹ ಬ್ರಹ್ಮವಾಯುಗಳು, ಅವರಿಗೆ ದೇವರು ಇನ್ನೂ ಬಹಳ ಕಾಲ ಕಾಣಿಸ್ತಾನೆ, ಇನ್ನೂ ಹೆಚ್ಚು ಸಮಯ ಕಾಣಿಸ್ತಾನೆ. ಇನ್ನು ತಪಸ್ವಿಗಳಿಗೆ, ಅಪರೋಕ್ಷ ಜ್ಞಾನಿಗಳಾದರೂ ತಪಸ್ವಿಗಳಿಗೆ ಒಂದು ಕ್ಷಣ ಅಂದರೆ 6 ಅಕ್ಷರ ಹೇಳುವಷ್ಟು ಕಾಲ ಮಾತ್ರ ಕಾಣಿಸ್ತಾನೆ. ಆಮೇಲೆ ಕಣ್ಮರೆ ಆಗ್ತಾನೆ. ತಿರ್ಗಾ ಧ್ಯಾನ ಮಾಡಿದಾಗ ತಿರ್ಗಾ ಕಾಣಿಸ್ತಾನೆ. ಒಟ್ಟಲ್ಲಿ 6 ಅಕ್ಷರ ಕಾಲದ ನಂತರ ಕಣ್ಮರೆ ಆಗಿಬಿಡ್ತಾನೆ. ತಿರ್ಗಾ ಅವನನ್ನು ಸಾಕ್ಷಾತ್ಕಾರ ತಿರ್ಗಾ ಮಾಡ್ಕೋಬೇಕು. ಅಪರೋಕ್ಷಗಳಾದರೂ ಕೂಡ ಈ ಅವರ ಯೋಗ್ಯತಾನುಸಾರವಾಗಿ ಈ ವ್ಯತ್ಯಾಸವನ್ನು ತೋರಿಸ್ತಾನೆ ದೇವರು. ಇನ್ನು ಬ್ರಹ್ಮವಾಯುಗಳಿಗೆ ದೇವರು ದರ್ಶನ ಕೊಡುವ ರೀತಿಯೇ ಬೇರೆ, ಅನಂತ ರೂಪಗಳಲ್ಲಿ ದರ್ಶನ ಕೊಡ್ತಾನೆ. ಇನ್ನು ಲಕ್ಷ್ಮೀದೇವಿಗೆ ಸದಾ ಲಕ್ಷ್ಮೀದೇವಿ ಪೂಜೆಯನ್ನು ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಿರ್ತಾನೆ. ಇದು ತಾರತಮ್ಯ ಚಿಂತನೆ. ಇನ್ನು ಇಲ್ಲಿ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾರಕ ನಾರಸಿಂಹನೇ ನಮಿಪೆ ಅಂತ ಹೇಳಿದ್ದಾರೆ. ನಿನ್ನೆ ಈ ಗ್ರಂಥಕ್ಕೆ ಅಧಿಕಾರಿಗಳು ಯಾರು ಅನ್ನೋ ಚಿಂತನೆ ಮಾಡಿದ್ದೀವಿ. ಇಲ್ಲಿ ನಮಿಪೆ ಅಂದಾಗ ಇದಕ್ಕೆ ನಾರಸಿಂಹನಿಗೆ ನಮಿಸುವವರು ಅಧಿಕಾರಿಗಳು. ಇಲ್ಲಿ ಲಕ್ಷ್ಮಿಯಿಂದ ಪೂಜಿತ, ಬ್ರಹ್ಮವಾಯು ರುದ್ರಾದಿಗಳಿಂದ ವಿನುತ, ನಮ್ಮಗಳಿಂದ ನಮಿಪೆ. ಅಂದರೆ ನಾವು ಸಣ್ಣ ಸಾಮಾನ್ಯ ಜೀವರು, ನಮಗೆ ಎಷ್ಟು ಸಾಧ್ಯ ನಮಿಸ್ಲಿಕ್ಕೆ ಮಾತ್ರ ಸಾಧ್ಯ. ಆದರೆ ದೇವರು ಅವನ ಬಿಂಬ ಧ್ಯಾನದಲ್ಲಿ ಗೋಚರ ಆಗುವಂಥ ಒಂದು ವಸ್ತು. ಈ ದೇವತೆಗಳಿಗೆ ಅವರ ಸ್ವರೂಪದಲ್ಲಿ ಇದ್ದುಕೊಂಡು ದೇವರು ಸೇವೆ ಮಾಡ್ತಾರೆ. ಹಾಗಾಗಿ ಅವರಿಗೆ ದೇವರು ಧ್ಯಾನದಲ್ಲಿ ಗೋಚರ ಆಗ್ತಾನೆ. ಮತ್ತು ಭೂಮಿಯಲ್ಲಿ ಬರುವಂತಹ ಅಂಶಪುರುಷರುಗಳು, ರಾಘವೇಂದ್ರ ಸ್ವಾಮಿಗಳು, ವಿಜಯದಾಸರು, ಇಂಥ ಮಹಾನುಭಾವರುಗಳು, ಇವರಿಗೆ ಅವನು ಧ್ಯಾನದಲ್ಲಿ ಗೋಚರ ಆಗ್ತಾನೆ. ಆದರೆ ಸಣ್ಣ ಜೀವರುಗಳು ನಮ್ಮ ಉದ್ಧಾರಕ್ಕಾಗಿ ಹರಿಕಥಾನುಸಾರ ಬರ್ತಿದ್ದಾರೆ. ಹಾಗಾಗಿ ಈ ಸಣ್ಣ ಸಾತ್ವಿಕ ಜೀವರುಗಳು ಕೂಡ ಇದಕ್ಕೆ ಅಧಿಕಾರಿಗಳು ಅಂತ ಹೇಳಿದ್ದಾರೆ ಜಗನ್ನಾಥದಾಸರು. ಹಾಗಾಗಿ ಈ ಪದವನ್ನು ಬಳಸಿದ್ದಾರೆ ನಮಿಪೆ ಅಂತ. ನಾವು ದೇವರನ್ನ ನಮಸ್ಕಾರ ಮಾಡ್ತಾ ಮಾಡ್ತಾ ಈ ಹರಿಕಥಾಮೃತ ಸಾರದ ಚಿಂತನೆ ಮಾಡ್ತಾ ಮಾಡ್ತಾ ಇದರ ಮುಂದಿನ ಸಂಧಿಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಭಗವಂತನ ಲೀಲೆಗಳನ್ನು, ಅವನ ರೂಪಗಳನ್ನು, ಅವನ ಬ್ರಹ್ಮಾಂಡದಲ್ಲಿ ಮಾಡುವ ಅನಂತ ಲೀಲೆಗಳನ್ನು ತಿಳಿತಾ ಯಾವುದೋ ಒಂದು ಕಾಲಕ್ಕೆ ಶ್ರೀಹರಿ ವಾಯು ಗುರುಗಳ ಅನುಗ್ರಹದಿಂದ ಅವನು ಧ್ಯಾನಕ್ಕೂ ನಿಲ್ಲುತ್ತಾನೆ. ಸೊ ಅದಕ್ಕೆ ಬೇಕಾದಂತಹ ಯೋಗ್ಯ ಮನಸ್ಸು ಅದು ಆ ಸಣ್ಣ ಸಣ್ಣ ಜೀವನಲ್ಲಿ ಸಿದ್ಧಿಯಾಗತ್ತೆ. ಅದು ಯಾವಾಗತ್ತೆ? ಅದು ಈ ಹರಿಕಥಾಮೃತ ಸಾರ ಓದ್ತಾ ಮುಕ್ತಿ ಸಾಧನೆ ಆಗ್ತಾ ಯಾವುದೋ ಒಂದು ಕಾಲಕ್ಕೆ ಭಗವಂತ ವಾಯುದೇವರು ಇದನ್ನು ಕರುಣೆಯಿಂದ, ಗುರುಗಳು ಇದನ್ನು ಕರುಣೆಯಿಂದ ಆ ಜೀವನಿಗೆ ತೋರಿಸ್ತಾರೆ. ಸೊ ಹಾಗಾಗಿ ಅವನು ಧ್ಯಾನ ಗೋಚರನೂ ಆಗ್ತಾನೆ. ಅದು ಯಾವಾಗ? ಹರಿಕಥಾಮೃತ ಸಾರದ ಚಿಂತನೆಯನ್ನು ಮಾಡ್ತಾನೆ. ಇನ್ನು ಇದರಲ್ಲಿ ಗಾಯತ್ರಿ ಮಂತ್ರದ ಪೂರ್ತಿ ಅರ್ಥ ಈ ಒಂದು ಶ್ಲೋಕದಲ್ಲಿ ಜಗನ್ನಾಥದಾಸರು ನಮಗೆ ತೋರಿಸಿದ್ದಾರೆ. ತತ್ಸವಿತುರ್ ವರೇಣ್ಯಂ, ಸೂರ್ಯನಾಮಕನಾದ ನಾರಾಯಣ, ವರೇಣ್ಯಂ ಬ್ರಹ್ಮ ವಾಯುಗಳಾದಿ ಎಲ್ಲ ದೇವತೆಗಳಿಗೂ ಸರ್ವರಿಗೂ ವರಪ್ರದನಾದಂಥವನು ಭಗವಂತ. ಇಲ್ಲಿ ಜಗನ್ನಾಥದಾಸರು ನಾರಸಿಂಹ ಅಂದಾಗ ಆ ಸೂರ್ಯನಾಮಕನಾದ ನಾರಾಯಣನೇ ಈ ನರಸಿಂಹ ಅಂತ ಹೇಳಿದ್ದಾರೆ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಅಂದಾಗ ವರೇಣ್ಯಂ ಅನ್ನೋ ಅರ್ಥಚಿಂತನೆ ಮಾಡಬಹುದು. ಇಲ್ಲಿ ಅದು ನಮಗೆ ಪದ್ಮನಾಭದಾಸರು ತೋರಿಸಿದ್ದಾರೆ ಅವರ ಭಾವಪ್ರಕಾಶಿಕೆಯಲ್ಲಿ. ಇನ್ನು ಭರ್ಗೋ ದೇವಸ್ಯ, ಜ್ಯೋತಿ ರೂಪದಲ್ಲಿರುವಂತಹ ದೇವರು, ದೇವಸ್ಯ ಅಂದರೆ ಅವನ ಕ್ರೀಡಾ ವಿಲಾಸಗಳು, ಈ ಅಷ್ಟಕರ್ತೃತ್ವವೇನಿದೆಯಲ್ಲ ಇದೆಲ್ಲವೂ ಕೇವಲ ಕ್ರೀಡೆಯಿಂದ ಭಗವಂತನ ಹುಬ್ಬು ಅದರಿದ್ರೆ ಸಾಕು, ಸೃಷ್ಟಿ ಸ್ಥಿತಿ ಲಯಗಳಾಗೋಗ್ಬಿಡುತ್ತೆ. ಸೊ ಅಷ್ಟು ದೊಡ್ಡವನವನು. ಆದರೆ ಅವನು
ಅವತಾರದಲ್ಲಿ ಬಂದಾಗ ಅಥವಾ ಅವನ ಭಕ್ತರಿಗೋಸ್ಕರ ಅವನು ತೋರಿಸೋ ಲೀಲೆಗಳಷ್ಟೇ ಇವೆಲ್ಲ. ಸೊ ಹಾಗಾಗಿ ಅವನ ಕ್ರೀಡಾ ವಿಲಾಸ. ಸೊ ಇದು ನೀರಜ ಭವಾಂಡೋದಯ ಉದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ಅನ್ನೋದರಲ್ಲಿ ಈ ಚಿಂತನೆಯನ್ನು ಕೊಟ್ಟಿದ್ದಾರೆ ಭರ್ಗೋ ದೇವಸ್ಯ. ಧಿಯೋ ಯೋನಃ ಪ್ರಚೋದಯಾತ್, ಯಾರ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ ಅವನೇ ಗಾಯತ್ರಿ ಪ್ರತಿಪಾದ್ಯ ನಾರಾಯಣ, ಅವನೇ ನಾರಸಿಂಹ. ಹಾಗಾಗಿ ಜಗನ್ನಾಥದಾಸರು ಕರುಣಿಪದ ಎಮಗೆ ಮಂಗಳವ ಅನ್ನೋದರಲ್ಲಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ತಿಳಿಸಿದ್ದಾರೆ. ಇನ್ನು ಧೀಮಹಿ, ಧೀಮಹಿ ಅಂದರೆ ಅಂಥ ದೇವನ ಧ್ಯಾನ ಮಾಡುತ್ತೀನಿ ಅಂತ. ಇಲ್ಲಿ ನಮಿಪೆ ಎಂದಾಗ ಈ ನಮಿಪೆಯಿಂದ ಮೊದಲುಗೊಂಡು ಹಿಂದೆ ಹೇಳಿದಂತೆ ನವವಿಧ ಭಕ್ತಿ ಎಲ್ಲವನ್ನೂ ಕೊಟ್ಟು ಮುಂದೆ ಧ್ಯಾನಗೋಚರನೂ ಆಗ್ತಾನೆ. ಅಂಥ ನಾರಾಯಣನ ಧ್ಯಾನವೇ ಈ ಹರಿಕಥಾಮೃತ ಸಾರ. ಈ ಒಂದು ಶ್ಲೋಕದಲ್ಲಿ ಪೂರ್ಣ ಗಾಯತ್ರಿ ಚಿಂತನೆಯನ್ನು ಪದ್ಮನಾಭದಾಸರು ಅಥವಾ ಜಗನ್ನಾಥದಾಸರು ನಮಗೆ ಕೊಟ್ಟಿದ್ದಾರೆ. ಇನ್ನು ಪಂಚವೇದ ತಾರತಮ್ಯ ಜಗತ್ ಸತ್ಯ, ಇದು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಅಥವಾ ತತ್ವವಾದದ ಪ್ರಮುಖ ವಿಷಯಗಳು. ಇದು ನಮಗೆ ಆಚಾರ್ಯರು ಬಹಳ ಕರುಣೆಯಿಂದ ಕೊಟ್ಟಂಥ ವಿಷಯಗಳು. ಇಲ್ಲಿ ಈ ಪೂರ್ಣ ಆಚಾರ್ಯರ ಪಂಚಭೇದ ತಾರತಮ್ಯ ಜಗತ್ ಸತ್ಯದ ಪೂರ್ಣ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಜಗನ್ನಾಥದಾಸರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ಅಂದರೆ ಇದೆಲ್ಲ ಜೀವರುಗಳು. ಇಲ್ಲಿ ಬ್ರಹ್ಮದೇವರು ಬೇರೆ, ವಾಯುದೇವರು ಬೇರೆ, ಭಾರತೀಯ ಸರಸ್ವತಿಯರು ಬೇರೆ, ಶೇಷ ರುದ್ರರು ಗರುಡದೇವರು ಬೇರೆ ಬೇರೆ ಅಂತ ತೋರಿಸಿದ್ದಾರೆ. ಮತ್ತು ಇವರಲ್ಲಿ ಜೀವ ಭೇದ ಬಂತು. ಇನ್ನು ಲಕ್ಷ್ಮೀದೇವಿ ನಾರಾಯಣ ಸದಾ ಒಟ್ಟಿಗಿದ್ರು ಕೂಡ ಲಕ್ಷ್ಮಿಗಿಂತ ನಾರಾಯಣ ಬಹಳ ಅನಂತ ಪಟ್ಟು ಅಧಿಕ. ಹಾಗಾಗಿ ಲಕ್ಷ್ಮೀನಾರಾಯಣರಲ್ಲಿ ಲಕ್ಷ್ಮಿಗೆ ಅವಳು ಯಾರಿಗೆ ಅಧೀನವೋ ಅವನೇ ನಾರಾಯಣ, ಅಲ್ಲೂ ಕೂಡ ಭೇದ ಬಂತು. ಇನ್ನು ಈ ರೀತಿಯಲ್ಲಿ ಪರಮಾತ್ಮ ಜೀವ ಇವರೆಲ್ಲರೂ ಪರಮಾತ್ಮನನ್ನು ವಂದಿಸುತ್ತಾರೆ, ಅವರೆಲ್ಲರಿಂದ ವಿನುತ. ಹಾಗಾಗಿ ಇಲ್ಲಿ ಜೀವ ಪರಮಾತ್ಮ ಭೇದ ಚಿಂತನೆ ಬಂತು. ಜೀವ ಆಯಿತು, ಜೀವ ಪರಮಾತ್ಮ ಆಯಿತು. ಇನ್ನು ನೀರಜ ಭವಾಂಡ ಅಂದರೆ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿ ಜಡ ಪದಾರ್ಥಗಳು ತುಂಬಿವೆ ಚೈತನ್ಯದ ಜೊತೆಗೆ. ಹಾಗಾಗಿ ಇಲ್ಲಿ ಒಂದು ಜಡ ಇನ್ನೊಂದು ಜಡ ಅದು ಬೇರೆ ಏನೋ ಅರ್ಥ ಬಂತು. ಇನ್ನು ಜಡ ಜೀವ ಬೇರೆ, ಇನ್ನು ಜಡ ಪರಮಾತ್ಮ ಬೇರೆ. ಹಾಗಾಗಿ ಜಡ ಪರಮಾತ್ಮ ಬೇರೆ, ಜಡ ಬೇರೆ, ಒಂದು ಜೀವ ಇನ್ನೊಂದು ಜೀವ ಬೇರೆ, ಒಂದು ಜಡ ಇನ್ನೊಂದು ಜಡ ಬೇರೆ, ಮತ್ತು ಜೀವನಿಗೆ ಪರಮಾತ್ಮನಿಗೆ ಭೇದ, ಮತ್ತು ಜಡಕ್ಕೆ ಜೀವನಿಗೆ ಭೇದ. ಇದು ಪೂರ್ತಿ ಪಂಚಭೇದ ಬಂತು. ಇನ್ನು ತಾರತಮ್ಯ, ಈ ಲಕ್ಷ್ಮೀ ಬ್ರಹ್ಮ ಸಮೀರ ವಾಣಿ ಇವರೆಲ್ಲರೂ ಹರಿಯ ಕಿಂಕರರು, ಅವರೆಲ್ಲರಿಂದ ವಂದಿಸಲ್ಪಡುವವನು ಹರಿ ಅಂತ ಹೇಳಿ ಇಲ್ಲಿ ಇಂದ್ರಾದಿ ಮುಖವಿನುತ, ಇಂದ್ರನಿಂದ ಮುಖ್ಯವಾದಂತಹ ಎಷ್ಟು ಸುರರು ಮತ್ತು ಭೂಸುರರು ಅಂದರೆ ಮನುಷ್ಯೋತ್ತಮರ ತನಕ ಎಲ್ಲರಿಂದ ವಂದಿಸಲ್ಪಡುವನಂತ ಹೇಳಿ ಇಲ್ಲಿ ತಾರತಮ್ಯವನ್ನು ಸಾರ್ತಾರೆ. ಜಗತ್ ಸತ್ಯ, ಇನ್ನು ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಜೊತೆಗೆ ದೇವರಿರ್ತಾನೆ. ದೇವರ ಒಳಗೆ ವಾಯುದೇವರು, ಬ್ರಹ್ಮದೇವರು, ಋಷಿಗಣಸ್ಥರು ಎಚ್ಚರದಲ್ಲಿರ್ತಾರೆ. ಇನ್ನು ಎಲ್ಲ ಜೀವರು ತನ್ನ ದೇವರ ಅವನ ಉದರದಲ್ಲಿ ಆಶ್ರಯ ಪಡೆದಿರ್ತಾರೆ. ಸೊ ಹಾಗಾಗಿ ಈ ಜೀವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂಥವರು ಜೀವರು. ಹಾಗಾಗಿ ಪ್ರಳಯ ಕಾಲದಲ್ಲೂ ಕೂಡ ಜೀವರು ಅಂದರೆ ಚೇತನಗಳು ಎಕ್ಸಿಸ್ಟ್ ಆಗ್ತಾರೆ. ಹಾಗಾಗಿ ಜಗತ್ತು ಸದಾ ಸತ್ಯ ಇದನ್ನು ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಪಂಚಭೇದ ತಾರತಮ್ಯ ಜಗತ್ ಸತ್ಯವನ್ನು ಈ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಿದ್ದಾರೆ ಜಗನ್ನಾಥದಾಸರು. ಇನ್ನು ಇಲ್ಲಿ ಪದ್ಮನಾಭದಾಸರು ಲಕ್ಷ್ಮೀನಾರಾಯಣರ ಸೇವೆಯನ್ನು ಹೇಗೆ ಮಾಡಬೇಕು, ಅವರ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಪದ್ಮನಾಭದಾಸರು ಇಲ್ಲೊಂದು ತುಂಬ ಚೆನ್ನಾಗಿರುವಂಥ ಒಂದು ಕಥೆ ಹೇಳಿದ್ದಾರೆ. ಕೃಷ್ಣನು ಅವತಾರ ಕಾಲದಲ್ಲಿ ಎಲ್ಲ ರಾಜರುಗಳು, ಪಾಂಡವ ಕೌರವಾದಿಗಳು ಎಲ್ಲರೂ ಕೃಷ್ಣನ ಮಹಿಮೆಯನ್ನು, ಅವನ ರಾಜ್ಯ ಪಾಲನೆಯನ್ನು ನೋಡಬೇಕು ಅಂತ ಆಸೆಪಟ್ಟು ಕೃಷ್ಣನಿಗೆ ಬರ್ತಾರೆ. ಆಗ ಕೃಷ್ಣನು ಅವರೆಲ್ಲ ಒಂದು ಪರ್ವತಕ್ಕೆ ಕರ್ಕೊಂಡ್ಬಂದು ಅಲ್ಲೊಂದು ಔತಣ ಮಾಡ್ತಾನೆ ಅವರೆಲ್ಲರಿಗೆ. ಔತಣ ಮಾಡೋ ಕಾಲಕ್ಕೆ ಅಲ್ಲಿ ನಾರದರು ಸಂಚಾರ ಮಾಡ್ತಾ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಕೃಷ್ಣನನ್ನು ಕುರಿತು ನೀನೇ ಆಶ್ಚರ್ಯನು, ನೀನೇ ಧನ್ಯನು ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ ದಕ್ಷಿಣಾಭಿ ಸಕಾಮ ಅಂತ ಕೃಷ್ಣ ಹೇಳ್ತಾನೆ. ಇದು ಅಲ್ಲಿ ಭೀಮಸೇನ ದೇವರು, ಧರ್ಮರಾಯ ಇವರೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಅಲ್ಲಿ ಇನ್ನೂ ಸಣ್ಣ ಸಣ್ಣ ರಾಜರು ಇರ್ತಾರೆ, ಅವ್ರಿಗೆ ಇದು ಯಾವುದೂ ಅರ್ಥ ಆಗಲ್ಲ. ಹಾಗಾಗಿ ಅವರು ಕೃಷ್ಣನಲ್ಲಿ ಕೇಳ್ತಾರೆ ಇದರ ಅರ್ಥ ಏನು ಅಂತ ಕೇಳಿದಾಗ ಆ ಕೃಷ್ಣನು ನಾರದರಿಗೆ ಹೇಳ್ತಾರೆ ಇದರ ಅರ್ಥ ತಿಳಿಸಿ ಅಂತ. ಆಗ ನಾರದರು ಒಂದು ಕತೆ ಹೇಳ್ತಾರೆ. ನಾರದರು ಸಂಚಾರದಲ್ಲಿ ಬರಬೇಕಾದ್ರೆ ಒಂದು ದೊಡ್ಡ ಆಮೆಯನ್ನು ಕಾಣ್ತಾರೆ. ಆ ಆಮೆ ಗಂಗಾ ನದಿಯ ಅದರಲ್ಲಿ ವಾಸವಾಗಿರುತ್ತೆ. ಸೊ ಈ ಆಮೆ ನೋಡಿದಾಗ ಅದು ದೊಡ್ಡ ಆಮೆ, ಒಳ್ಳೆ ಬೆಟ್ಟದಷ್ಟು ದೊಡ್ಡ ಆಮೆ. ಅದನ್ನು ನೋಡಿದಾಗ ನಾರದರು ಹೇಳ್ತಾರೆ ನೀನು ಆಶ್ಚರ್ಯನು ಅಂತ ಹೇಳಿದಾಗ ಆಮೆ ಹೇಳುತ್ತೆ ನನ್ನಂಥ ಎಷ್ಟೋ ಜೀವರನ್ನ ಈ ಗಂಗಾ ನದಿ ಇಟ್ಕೊಂಡಿದ್ದಾರೆ ಅವಳ ಒಳಗಡೆ.
ಹಾಗಾಗಿ ನಾನು ಆಶ್ಚರ್ಯನೂ ಅಲ್ಲ ಧನ್ಯನೂ ಅಲ್ಲ, ಈ ಗಂಗಾದೇವಿ ಧನ್ಯಳು ಅಂತ ಹೇಳುತ್ತೆ. ಆಮೇಲೆ ಆಗ ನಾರದರು ಗಂಗಾ ಸ್ತುತಿ ಮಾಡ್ತಾರೆ. ಗಂಗೆ ಸ್ತುತಿ ಮಾಡ್ತಾ ಗಂಗೆಯನ್ನು ನೀನೇ ಆಶ್ಚರ್ಯಳು ನೀನೇ ಧನ್ಯಳು ಅಂತ ಸ್ತುತಿ ಮಾಡಿದಾಗ ಗಂಗೆ ಹೇಳ್ತಾಳೆ, ನನ್ನಂಥ ಎಷ್ಟೋ ನದಿಗಳನ್ನು ಒಳಗೊಂಡಿರುವಂತಹ ಸಮುದ್ರ ರಾಜನೇ ನಮಗಿಂತ ದೊಡ್ಡವನು ಅಂತ ಹೇಳಿದಾಗ ನಾರದರು ಹೋಗಿ ಸಮುದ್ರ ರಾಜನ ಹೊಗಳ್ತಾರೆ, ನೀನೇ ಆಶ್ಚರ್ಯನು ನೀನೇ ಧನ್ಯನು ಅಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ಈ ಭೂಮಿ ನನ್ನ ಚಾಪೆ ಥರ ಸುತ್ಕೊಂಡಿದ್ದಾಳೆ, ಈ ಭೂಮಿ ಅವಳು ಒಳಗಡೆ ನಾನು ಆಶ್ರಯ ಪಡೆದೇವನು, ಹಾಗಾಗಿ ಭೂಮಿ ರೂಪಳಾದಂತಹ ಉಮಾದೇವಿ ಅಂದರೆ ರುದ್ರದೇವರ ಪತ್ನಿ ಅವಳು ದೊಡ್ಡವಳು ಅಂತ ಹೇಳ್ತಾರೆ. ಆಗ ಉಮಾದೇವಿಯ ಹತ್ರ ಬಂದು ನಾರದರು ಹೊಗಳಿದಾಗ ಉಮಾದೇವಿ ಹೇಳ್ತಾಳೆ, ಈ ಪರ್ವತಗಳು ನನ್ನನ್ನು ಚಾಪೆಯಂತೆ ಸುತ್ತಕೊಂಡಿದ್ದಾವೆ, ಹಾಗಾಗಿ ಪರ್ವತಾಭಿಮಾನಿ ದೇವತೆಗಳಾದಂತಹ ಗರುಡಶೇಷ ರುದ್ರರು ನನಗಿಂತ ದೊಡ್ಡವರು ಅಂತ ಹೇಳ್ತಾರೆ. ಆಗ ನಾರದರು ಬಂದು ಈ ಗರುಡಶೇಷ ರುದ್ರರನ್ನು ಚಿಂತನೆ ಮಾಡ್ತಾರೆ, ಅವರನ್ನು ಹೊಗಳ್ತಾರೆ. ಆಗ ಗರುಡಶೇಷ ರುದ್ರಾದಿಗಳು ನಮಗಿಂತ ದೊಡ್ಡವರು ಬ್ರಹ್ಮದೇವರು, ಈ ಬ್ರಹ್ಮಾಂಡದಲ್ಲಿ ಈ ಥರ ಎಷ್ಟೋ ಬೆಟ್ಟಗುಡ್ಡಗಳಿದೆ ಸಮುದ್ರಗಳಿದೆ ಅಂತ ಹೇಳ್ತಾರೆ. ಆಗ ನಾರದರು ಬಂದು ಬ್ರಹ್ಮದೇವರನ್ನು ಹೊಗಳಿದಾಗ ನನಗಿಂತ ದೊಡ್ಡದು ವೇದ ಅಂತ ಹೇಳಿ ವೇದಗಳನ್ನು ತೋರಿಸ್ತಾರೆ ಬ್ರಹ್ಮದೇವರು. ಆಗ ವೇದಗಳನ್ನ ಹೊಗಳಿದಾಗ ವೇದ ಸ್ವರೂಪಿಣಿ ವೇದಮಾನಿನಿಯಾದ ಲಕ್ಷ್ಮೀದೇವಿ ನನಗಿಂತ ಸರ್ವಸಮರ್ಥನು, ಎಲ್ಲದರಲ್ಲೂ ನನಗಿಂತ ಅಧಿಕನು ಅವನು ನಾರಾಯಣ ಅಂತ ಹೇಳ್ತಾಳೆ. ಆಗ ಅವರು ನಾರಾಯಣನ ಹುಡ್ಕೊಂಡ್ಬಂದಾಗ ಅವರು ನಾರಾಯಣನ ರೂಪನ ಅಂತ ಕೃಷ್ಣನನ್ನು ದರ್ಶನ ಮಾಡಿ ನೀನೇ ಆಶ್ಚರ್ಯನು ನೀನೇ ಧನ್ಯನು ಅಂತ ಕೃಷ್ಣನಿಗೆ ಹೇಳಿದಾಗ ಅವನು ಹೇಳ್ತಾನೆ, ಕೃಷ್ಣ ದಕ್ಷಿಣಾಭಿಸಾಕಂ ಅಂದರೆ ದಕ್ಷಿಣೆಯಿಂದ ಕೂಡಿ ನನ್ನನ್ನು ಉಪಾಸನೆ ಮಾಡುವಂತ ನಾರದರು ಹೇಳ್ತಾರೆ. ಆಗ ನಾರದರು ತಲೆದೂಗ್ತಾರೆ. ಈ ದಕ್ಷಿಣೆಯಿಂದ ಕೂಡಿ ಅಂದಾಗ ಏನರ್ಥ ಬರುತ್ತೆ ಅಂದರೆ, ದಕ್ಷಿಣೆ ಅಂದರೆ ಲಕ್ಷ್ಮೀದೇವಿ ಯಾಕೆ ಆಗ್ತಾಳೆ ಅಂದರೆ, ನಾರಾಯಣನ ಎಡಭಾಗದ ಅರ್ಧ ದೇಹ ಲಕ್ಷ್ಮೀದೇವಿಯೇ ಇರ್ತಾಳೆ ಅಂತ ನಾರಾಯಣ ಇಲ್ಲಿ ಕೃಷ್ಣ ರೂಪದಲ್ಲಿ ಹೇಳ್ತಾನೆ. ಅಂದರೆ ಮೂಲದಲ್ಲಿ ಈ ನರನಾರಾಯಣ ಅಲ್ಲ, ಮೂಲದಲ್ಲಿ ಈ ಲಕ್ಷ್ಮೀನಾರಾಯಣ ಅರ್ಧನಾರೀಶ್ವರ ರೂಪ ಅಂತ ಇರುತ್ತೆ. ಈ ಅರ್ಧನಾರೀಶ್ವರ ರೂಪ ಜನರಲ್ ಆಗಿ ರುದ್ರದೇವರು ಪಾರ್ವತಿ ದೇವಿನ ಅರ್ಧನಾರೀಶ್ವರ ಅಂತ ಹೇಳಿ ಚಿಂತನೆ ಮಾಡೋ ಕ್ರಮ ಉಂಟು ಲೋಕದಲ್ಲಿ. ಆದರೆ ಮೂಲದಲ್ಲಿ ಈ ಅರ್ಧನಾರೀಶ್ವರ ರೂಪ ಲಕ್ಷ್ಮೀನಾರಾಯಣರ ರೂಪ. ಹಾಗಾಗಿ ನಾರಾಯಣನೇ ಹೇಳ್ತಾನೆ, ನನ್ನ ಅರ್ಧ ಭಾಗ, ನನ್ನ ಎಡ ಅರ್ಧ ಭಾಗ ಲಕ್ಷ್ಮೀದೇವಿ, ಅವಳ ಬಲಭಾಗದಲ್ಲಿ ನಾನು ಇರ್ತೀನಿ, ಹಾಗಾಗಿ ಲಕ್ಷ್ಮೀ ಸಮೇತನಾಗಿ ನನ್ನನ್ನು ಪೂಜಿಸಿದರೆ ಮಾತ್ರ ನಾನು ಉಳಿತೀನಿ ಅಂತ ಹೇಳ್ತಾನೆ ನಾರಾಯಣ. ಹಾಗಾಗಿ ಲಕ್ಷ್ಮೀ ಸ್ವರೂಪಳಾದಂತಹ ತುಳಸಿ ದೇವಿ, ಅವಳಿಲ್ಲದೆ ದೇವರಿಗೆ ಪೂಜೆ ಇಲ್ಲ. ಮತ್ತು ನಾವು ಎಷ್ಟೋ ಕಡೆ ಕೃಷ್ಣನ ವಿಗ್ರಹ ಪಾಂಡುರಂಗನ ವಿಗ್ರಹ ನೋಡ್ತೀವಿ, ಅದು ಒಂದೇ ವಿಗ್ರಹ ಇರುತ್ತೆ, ಪಕ್ಕದಲ್ಲಿ ಲಕ್ಷ್ಮೀ ರುಕ್ಮಿಣಿಯ ವಿಗ್ರಹ ಕಾಣಲ್ಲ. ಆದರೆ ಆ ನಾರಾಯಣನ ಅರ್ಧ ಭಾಗವೇ ಲಕ್ಷ್ಮಿ ಆದ್ದರಿಂದ ಆ ಪಾಂಡುರಂಗನ ವಿಗ್ರಹದಲ್ಲೇ ಅವನ ವಕ್ಷಸ್ಥಳದಲ್ಲೇ ಲಕ್ಷ್ಮೀ ಸನ್ನಿಧಾನ. ಹಾಗಾಗಿ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಸದಾ ಒಟ್ಟಿಗಿಟ್ಟು ಪೂಜೆ ಮಾಡುವಂತಹ, ಭಗವಂತನ ಮಹಾಕೃಪೆಯನ್ನು ತಂದುಕೊಡುವಂತಹ, ಈ ಪಂಚಭೇದ ತಾರತಮ್ಯ ಜಗತ್ಸತ್ಯ ಎಲ್ಲ ಚಿಂತನೆಗಳನ್ನು ಕೊಡುವಂತಹ ವಾಯುದೇವರ ಮತವೇ ಇದು ಭಗವಂತನಿಗೆ ಪೂರ್ಣ ಸಮ್ಮತವಾದಂತಹ ಮತ. ಈ ಮತದ ಪೂರ್ತಿ ಸಾರವನ್ನು ಜಗನ್ನಾಥ ದಾಸರು ಮತ್ತು ಪದ್ಮನಾಭದಾಸರು ಅವರ ಭಾವಪ್ರಕಾಶಕ ಟೀಕೆಯಲ್ಲಿ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜಾಂತರ್ಗತ, ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ, ತಿರುಮಲೇಶ ಹರಿ ವಿಠಲಾತ್ಮಕ, ಶ್ರೀ ಹಯಾಸ್ಯ ವಿಠಲ ಅಭಿನ್ನ, ಶ್ರೀ ಮೋಹನ ಗೋಪಾಲ ವಿಠಲ ನನ್ನ ಬಿಂಬಮೂರ್ತಿ. ಅವನು ಏನು ನುಡಿಸಿದ್ದಾನೆ ಅದನ್ನು ನುಡಿದಿದ್ದೀನಿ. ಹಿರಿಯರು ಇದನ್ನು ಕೇಳಬೇಕಾದ್ರೆ ತುಂಬ ದೊಡ್ಡವರು ಕೇಳ್ತೀರಾ, ಹಿರಿಯರು ಕೇಳ್ತೀರಾ, ನನಗೇನೂ ಗೊತ್ತಿಲ್ಲ. ಗುರುಗಳ ಆಜ್ಞೆಯಿಂದ ಏನು ಭಗವಂತ ನುಡಿಸ್ತಾನೆ ಅದನ್ನು ನುಡಿಯುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಈ ತಾಯಿ ಮಕ್ಕಳನ್ನ ನಾನು ನಿನ್ನೆ ಹೇಳಿದ ಹಾಗೆ ಈ ತಾಯಿ ಮಕ್ಕಳು ತೊದಲು ನೋಡಿ ಕೇಳಿ ಹೇಗೆ ಕ್ಷಮಿಸಿ ಅವ್ರನ್ನ ಪ್ರೀತಿಸ್ತಾಳೆ, ಹಾಗೆ ಈ ಸಣ್ಣ ಜೀವನನ್ನು ಆಶೀರ್ವಾದ ಮಾಡಿ ಏನು ಚಿಂತನೆ ಮಾಡಿದ್ದೀವಿ ಇದನ್ನು ಸ್ವೀಕಾರ ಮಾಡಿ ನನಗೆ ಭಗವಂತನ ಅನುಗ್ರಹ ಪೂರ್ಣ ಆಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಇದರೊಂದಿಗೆ ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣ.